ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಹಿರೇಹಡಗಲಿಯಲ್ಲಿ ಮೊಹರಂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮೊಹರಂ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕು ಹಿರೇಹಡಗಲಿ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನ ಹಿಂದೂ ಹಾಗೂ ಮುಸಲ್ಮಾನ್ ಬಾಂಧವರು ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಿ ನಾಡಿನ ಒಂದು ಏಕತೆಯನ್ನ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಈ ಹಬ್ಬ ತೋರಿಸಿಕೊಡುತ್ತದೆ. ಇದರಿಂದ ಎಲ್ಲ ಸಮುದಾಯಗಳು ಒಂದೇ ಎಂದು ತೋರಿಸುವಂತಹ ಹಬ್ಬವಾಗಿದ್ದು, ಹಿಂದೂ ಜನರ ಭಾವೈಕ್ಯತೆಯ ಮೊಹರಂ ಹಬ್ಬವು ಕುಣಿಯಲ್ಲಿ ಕಟ್ಟಿಗೆ, ಬೆಲ್ಲ, ಉಪ್ಪು ಹಾಕಿ ಭಕ್ತರು ತಮ್ಮ ಹರಕೆಯನ್ನ ಕೆಂಡದೊಳಗೆ ಹಾಕಿ ಆ ದೇವರ ಕೃಪೆಗೆ ಪಾತ್ರರಾದರು. ಮೌನೇಶ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ಪತಿಯಿಂದ ದೂರವಾಗಿ ನ್ಯಾಯಾಲಯದಲ್ಲಿ ಜೀವನಾಂಶ ಅರ್ಜಿ ಸಲ್ಲಿಸಿದ್ದ ದಂಪತಿಗಳನ್ನ ಒಗ್ಗೂಡಿಸಿದ ಲೋಕ ಅದಾಲತ್. ಪತಿಯಿಂದ ದೂರವಾಗಿ ನ್ಯಾಯಾಲಯದಲ್ಲಿ ಜೀವನಾಂಶ ಅರ್ಜಿ ಸಲ್ಲಿಸಿದ ದಂಪತಿಗಳನ್ನ ಒಗ್ಗೂಡಿಸಿದ ಲೋಕ ಅದಾಲತ್. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನ್ಯಾಯಾಲಯದಲ್ಲಿ ಈ ಘಟನೆ ಸಂಭವಿಸಿದೆ. ಲಕ್ಷ್ಮೀಪುರ ಗ್ರಾಮದ ಜಯಲಕ್ಷ್ಮಿ ಹಾಗೂ ಸುಬ್ರಹ್ಮಣ್ಯ ದಂಪತಿಗಳ ಜೀವನದಲ್ಲಿ ಕಳೆದ 5 ವರ್ಷಗಳಿಂದ ಬಿರುಕು ಮೂಡಿತ್ತು. ಇಬ್ಬರ ಮಧ್ಯೆ ಒಮ್ಮತ ಮೂಡದ ಕಾರಣ ಪತ್ನಿ ಜಯಲಕ್ಷ್ಮಿ ಜೀವನಾಂಶಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಇಬ್ಬರ ಮನವೊಲಿಸಿ ಒಗ್ಗೂಡಿಸಿದ್ದಾರೆ ನ್ಯಾಯಾಧೀಶ HR ಸಚಿನ್ ರವರು. ಕೋರ್ಟ್ ಹಾಲ್ನಲ್ಲೇ ಪರಸ್ಪರ ಹೂವಿನ ಹಾರವನ್ನ ಬದಲಾಯಿಸಿಕೊಂಡು ಒಂದಾಗಿದ್ದಾರೆ ಜಯಲಕ್ಷ್ಮಿ ಹಾಗೂ ಸುಬ್ರಹ್ಮಣ್ಯ ದಂಪತಿಗಳು. ವೆಂಕಟೇಶ್, NKS TV4 ನ್ಯೂಸ್ ಬ್ಯೂರೋ, ಶ್ರೀನಿವಾಸಪುರ. ಚಳ್ಳಕೆರೆಯಲ್ಲಿ ಆಸ್ತಿ ವಿಚಾರವಾಗಿ ಮಹಿಳೆಯ ಬರ್ಬರ ಕೊಲೆ ನಡೆದಿರುವಂತದ್ದು. ಆಸ್ತಿ ವಿಚಾರವಾಗಿ ಮಹಿಳೆಯ ಬರ್ಬರ ಕೊಲೆ ಮಾಡಿರುವ ವ್ಯಕ್ತಿ ಸೂರನಹಳ್ಳಿಯ ಗಂಗಾಧರಪ್ಪ ಮತ್ತು ಚಂದ್ರಪ್ಪ ಎನ್ನಲಾಗ್ತಿದೆ. ಹೌದು, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹಾಲಗೊಂಡನಹಳ್ಳಿಯಲ್ಲಿ ನಡೆದ ಘಟನೆ ಇದಾಗಿದೆ. ಇಂದು ಬೆಳಗ್ಗೆ 8 ಗಂಟೆಗೆ ಈ ದುರ್ಘಟನೆ ಸಂಭವಿಸಿದೆ. ಕೊಲೆಯಾದ ಮಹಿಳೆಯ ಗಂಡನ ಅಣ್ಣ ಮತ್ತು ಮಗನಿಂದ ಕೊಲೆ ಮಾಡಲಾಗಿದೆ. ಕೊಲೆಯಾದ ಮಹಿಳೆಯ ಗಂಡ 15 ವರ್ಷದ ಹಿಂದೆ ತೀರಿ ಹೋಗಿದ್ದ. ಕೊಲೆಯಾದ ಮಹಿಳೆ ಈರಮ್ಮನಿಗೆ 45 ವರ್ಷ. ಈರಮ್ಮನಿಗೆ ಗಂಗಾಧರಪ್ಪ ಮತ್ತು ಚಂದ್ರಪ್ಪ ಕೋರ್ಟಿಗೆ ಹಾಕಬೇಡಿ ಅಂತ ಹೇಳಿದ್ರು. ಈರಮ್ಮ ಸಹ ಕೋರ್ಟಿಗೆ ಕೇಸನ್ನ ಹಾಕಿದ್ಲು. ಇನ್ನೇನು ಸ್ವಲ್ಪ ದಿನದಲ್ಲಿ ವೀರಮ್ಮನ ಪರ ತೀರ್ಪು ಬರಬೇಕಾಗಿತ್ತು. ಈರಮ್ಮನ ಮನೆ ಮುಂದೆ ಬರ್ಬರವಾಗಿ ಕೊಲೆಯನ್ನ ಮಾಡಲಾಗಿದೆ. ಈರಮ್ಮನ ತಂಗಿ ಮಮತಾ ಗಲಾಟೆ ಬಿಡಿಸಲು ಹೋದಾಗ ಅವಳಿಗೂ ಸಹ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ. ಮಮತಾಳನ್ನ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಇಳಕಲ್ನ ಹಿರೇಹೋತಗೇರಿ ಗ್ರಾಮದಲ್ಲಿ ಭಕ್ತಿ ಭಾವದಿಂದ ನಡೆದ ಮೊಹರಂ ಹಬ್ಬ. ತಾಲೂಕಿನ ಹಿರೇಹೋತಗೇರಿ ಗ್ರಾಮದಲ್ಲಿ ಭಕ್ತಿ ಭಾವದಿಂದ ನಡೆದ ಮೊಹರಂ ಹಬ್ಬ. ಎಂಕಲ ತಾಲೂಕಿನ ಹಿರೇಹೋತಗೇರಿ ಗ್ರಾಮದಲ್ಲಿ ಭಕ್ತಿ ಭಾವದಿಂದ ಸಂಭ್ರಮದಿಂದ ಮೊಹರಂ ಹಬ್ಬ ನಡೆಯಿತು. ಬೆಳಗ್ಗೆ ದೇವರುಗಳು ಬಂದಂತಹ ಭಕ್ತಾದಿಗಳಿಗೆ ದರ್ಶನ ನೀಡಿ ಆಶೀರ್ವಾದ ನೀಡಿದರು. ಗ್ರಾಮದ ಎಲ್ಲ ಗುರು ಹಿರಿಯರು, ಯುವ ಮೈತ್ರರು, ಚಿಕ್ಕ ಚಿಕ್ಕ ಮಕ್ಕಳು ಮುಂಜಾನೆ ಎದ್ದು ದೇವರ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮಿತ್ರರು ರಾತ್ರಿ ಹೆಜ್ಜೆ ಆಟ ಆಡುವ ಮೂಲಕ ನೋಡುಗರ ಗಮನ ಸೆಳೆದರು. ಶಿವಯ್ಯ, ಕೆಂಪಾವಿ ಮಠ್, NKS TV4 ನ್ಯೂಸ್, ಇಳಕಲ್. ಕೂಡ್ಲಿಗಿಯಲ್ಲಿ ಕರ್ನಾಟಕ ಪತ್ರಕರ್ತ ಸಂಘದಿಂದ ಪತ್ರಿಕಾ ದಿನಾಚರಣೆ. ಅನಾಥ, ನಿವೃತ್ತ ಹಿರಿಯ ಚೇತನರಿಗೆ ಸನ್ಮಾನ. ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ. ಅನಾಥ, ನಿವೃತ್ತ ಹಿರಿಯ ಚೇತನರಿಗೆ ಸನ್ಮಾನ. ಕರ್ನಾಟಕ ಪತ್ರಕರ್ತರ ಸಂಘ ಕೂಡ್ಲಿಗಿ ಘಟಕದಿಂದ ಪಟ್ಟಣದ ಜ್ಞಾನಭಾರತಿ ಶಾಲೆಗೆ ಸಭಾಂಗಣದಲ್ಲಿ ಜುಲೈ 15ರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮತ್ತು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಅನಾಥ ವೃದ್ಧರಿಗೆ, ಹಿರಿಯ ನಿವೃತ್ತ ನೌಕರರಿಗೆ, ವಿಶೇಷ ಚೇತನರಿಗೆ ಹಾಗೂ ವಿಕಲಚೇತನರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜ್ಞಾನಭಾರತಿ ವಿದ್ಯಾಸಂಸ್ಥೆಗೆ ಹೊಂದಿಕೊಂಡಿರುವ ಪುನಶ್ಚೇತನ ವೃದ್ಧಾಶ್ರಮದಲ್ಲಿನ ಅನಾಥ ಹಿರಿಯ ಚೇತನರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಸಾರ್ಥಕ ಗೌರವ ಸನ್ಮಾನ ಆಯೋಜಿಸಲಾಗಿತ್ತು.
ವೃದ್ಧಾಶ್ರಮದ ಎಲ್ಲ ಹಿರಿಯ ಫಲಾನುಭವಿಗಳಿಗೆ ಹೊಸ ಉಡುಪು, ಫಲ ಹಾಗೂ ಅಗತ್ಯ ನಿತ್ಯೋಪಯೋಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ನಿವೃತ್ತ ಹಿರಿಯ ನೌಕರರಿಗೆ ಹಾಗೂ ಕಲಾವಿದರಿಗೆ, ವಿಶೇಷ ಚೇತನರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಹಿರಿಯ ಉಪನ್ಯಾಸಕರು, ಹಿರಿಯ ಸಾಹಿತಿಗಳಾದ ಸಿದ್ದರಾಮ ಹಿರೇಮಠದವರಿಂದ ಪತ್ರಿಕಾ ದಿನಾಚರಣೆ ಕುರಿತು ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿದ್ದ ಉದ್ಯಮಿಗಳಿಗೆ ವೀರೇಂದ್ರ ಸನ್ಮಾನಿತರು ಹಾಗೂ ವಿಕಲಚೇತನರಾದ ಗುಂಡು ಮೂನುಗು ಲಕ್ಷ್ಮೀದೇವಿ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಎಂ ವೀರಯ್ಯ, ಕೆಪಿಎಸ್ಸಿ ಸಂಘದ ರಾಜ್ಯ ಕಾರ್ಯದರ್ಶಿ ಗೋಪಾಲ, ಸಮಾಜ ಸೇವಕರಾದ ಅಬ್ದುಲ್ಲಾ ರೆಹಂ, ಪಿಎಸ್ಐ ಪ್ರಕಾಶ್, ವಿಜಯನಗರ ಜಿಲ್ಲೆಯ 2024 ಲೋಕಸಭಾ ಚುನಾವಣೆಯ ರಾಯಭಾರಿ ಲಕ್ಷ್ಮೀದೇವಿ, ಕೆಪಿಎಸ್ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಮುರಳೀಧರ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಮುಖಂಡರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ4 ನ್ಯೂಸ್, ಕೂಡ್ಲಿಗಿ. 1605 ಜರ್ಮನಿಯಲ್ಲಿ ರಿಲೇಷನ್ ಅಂತಕ್ಕಂಥ ಹೆಸರಿನ ಪತ್ರಿಕೆ ಜರ್ಮನಿಯಲ್ಲಿ ಪ್ರಾರಂಭ ಆಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಬ್ರೆಜಿಲ್ ಅಂತೇಳಿ ಈ ಬೆರಳುಗಳಲ್ಲಿ ಹಿಡಿತಾರೆ. ಇಷ್ಟು ಸಣ್ಣದು ಪತ್ರಿಕೆ, ಜಗತ್ತಿನ ಅತ್ಯಂತ ಸಣ್ಣ ಪತ್ರಿಕೆ. ಮುದ್ರಣ ಎಲ್ಲ ಸೇಮ್ ನಮ್ಮ ಇಂಗ್ಲಿಷ್ ಪತ್ರಿಕೆಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಲ್ಲಿ ಮುದ್ರಣ ಅತ್ಯಂತ ಸಣ್ಣ ಪತ್ರಿಕೆ. ಅದು ನೀವು ಇಂಟರ್ನೆಟ್ ನಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಪತ್ರಿಕೆಗಳು ಬಹಳ ವೈವಿಧ್ಯಮಯ. ಹಾಗೆ ಈ ಮತ್ತೆ ಸುದ್ದಿಗಳು ಯಾವ ಸುದ್ದಿಗಳನ್ನು ಪ್ರಕಟ ಮಾಡಬೇಕು, ಹೇಗೆ, ಇವೆಲ್ಲ ಸ್ವಲ್ಪ ಪತ್ರಕರ್ತರಿಗೆ ಸ್ವಲ್ಪ ಅದು ಗೊತ್ತಿರಬೇಕಾಗುತ್ತೆ. ಹಲವು ಸುದ್ದಿಗಳೇ, ಆದ್ರೆ ಯಾವುದು ನಿಜವಾದ ಸುದ್ದಿ, ಯಾವುದು ವಿಶೇಷವಾದ ಸುದ್ದಿ, ಅದನ್ನೆಲ್ಲ ಸ್ವಲ್ಪ ಓಡಾಡ್ಬೇಕಾಗುತ್ತೆ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಸಹೋದರಿ ಲಕ್ಷ್ಮೀದೇವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ವರದಿಗಾರನಾಗಿದ್ದಾಗ ಸುದ್ದಿಯನ್ನು ಮಾಡಿದ್ದೆ. ಅದು ವಿಶೇಷ ವರದಿ ಅಂತ ಅನಿಸ್ಕೊಡುತ್ತೆ. ವಿಶೇಷ ವರದಿ ಅಂತಂದ್ರೆ ಏನಂದ್ರೆ ಈ ರೀತಿ ವಿಶೇಷವಾಗಿರ್ತಕ್ಕಂಥ ವಿಷಯ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಯಾಕಂತಂದ್ರೆ ಇವತ್ತು ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವು ಮೂರು ವಿಚಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಇಲ್ಲ, ಈ ಜನಸಾಮಾನ್ಯರಿಗೆ ಮುಟ್ಬೇಕಾದಂತ ಸವಲತ್ತುಗಳು ಮುಟ್ತಿದಾವೆ ಇಲ್ಲೋ, ವಿಚಾರಗಳು ಕರೆಕ್ಟ್ ಆಗಿದಾವೆ, ಕೆಲಸ ಆಗ್ತದೆ ಅಂತಂದು ಏನಾದ್ರೂ ವ್ಯತ್ಯಾಸಗಳಾದ್ರೆ ಅದನ್ನ ಸರಿ ಮಾಡೋಂಥ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಾ ಇದ್ರೆ ಅದು ಪತ್ರಿಕಾ ರಂಗ. ಇವತ್ತು ರಾಜಕಾರಣಿಗಳು ಏನಾಗಿದೆ, ಇವತ್ತು ಕೆಲವೊಂದು ವಿಚಾರಗಳು ಕೆಲಸ ಮಾಡ್ತಾರೆ, ಕೆಲವು ಮಾಡಲ್ಲ. ನಿಸ್ವಾರ್ಥ ಸೇವೆಯಿಂದ ಇವತ್ತೇನಾದ್ರೂ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸತ್ತ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಅದು ಇವತ್ತು ನಮ್ಮ ಪತ್ರಿಕಾ ರಂಗದಲ್ಲಿ ಮಾಡ್ತಾರೆ. ಇವತ್ತೇನು ಸದೃಢ ಸಮಾಜ ಅಂತ ಹೇಳಿದ್ವಿ, ಅದು ಕಟ್ಬೇಕಂತಂದ್ರೆ ಬರೀ ಪತ್ರಿಕಾ ಮಾಧ್ಯಮ ಒಂದೇ ಸಾಧ್ಯ ಇಲ್ಲ. ಇವತ್ತೇನ್ ನಾವು ಜನಸಾಮಾನ್ಯರಿದ್ದೀವಿ, ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸಂತ ಕೆಲಸ ಮಾಡ್ಬೇಕು. ಇತ್ತೀಚಿನ ದಿನಕ್ಕೆ ಏನಾಗಿದೆಪ್ಪ ಅಂತಂದ್ರೆ ಈ ನಮ್ಮೂರಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಸ್ಟ್ರೈಕ್ ಮಾಡ್ತಿರ್ತೀವಿ. ಇವತ್ತು ಯಾವ್ದೋ ಸಂಗ್ರಹ ಮಾಡ್ತಿರ್ಬೋದು, ಪತ್ರಿಕೆಗಳು ಮಾಡ್ಬೋದು, ಇನ್ನೊಂದು ಮಾಡ್ತಿರ್ಬೋದು. ಇವತ್ತು ಜನ ಏನ್ ಮಾಡ್ತಾರೆ, ಹಂಗೆ ನೋಡಿ ನಮ್ಗೆ ಹೋಗ್ತಾ ಇರ್ತಾರೆ. ನಮ್ಗೇನದು ಸಂಬಂಧ ಇಲ್ಲ ಬಿಡಪ್ಪ, ನಮ್ಗೇನದು ಯಾವುದೇ ನಮ್ಗೆ ಅದು ಸಂಬಂಧ ಇಲ್ಲ ಅಂತ ವಿಚಾರದಲ್ಲಿ ಇವತ್ತು ನೋಡ್ರಿ, ಇವತ್ತು ಪತ್ರಿಕಾ ರಂಗದ ಇವತ್ತು ಆ ರಂಗ ಎಷ್ಟು ಕಷ್ಟ ಇದೆ ಅಂತ ನಾನು ನಿರ್ಮಾಣ ಸಾರ್ ಹೇಳಿದ್ರು. ಇವತ್ತು ಏನೋ ಸುದ್ದಿ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸತ್ಯ ಹೇಳ್ಬೇಕಂತಂದ್ರೆ ಇವತ್ತು ಸಮಾಜ ಜಾಸ್ತಿ ಈಸಾಗಿ ಜಲ್ದಿಗೆ ಎಕ್ಸೆಪ್ಟ್ ಮಾಡ್ತಾನಲ್ಲ. ಯಾಕಂದ್ರೆ ಸತ್ಯ ಹೇಳಕ್ ಹೋದ್ರೆ 100 ಜನ ವೈರಿ ಬಿಡ್ತಾರೆ. ಇವತ್ತು ಅಷ್ಟು ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ನಾವು ಉಳಿಸ್ಬೇಕು. ನಮ್ಮ ಸಹೋದರ ಬಂಧುಗಳೇ, ತಾಯಂದಿರೇ, ಹಾಗೆಯೇ ಇಂದಿನ ಮಕ್ಕಳೇ ಮುಂದಿನ ಭಾವಿ ಸತ್ಪರಿಚಯಗಳಾಗ್ತಕ್ಕಂಥ ಮಕ್ಕಳೇ, ನಾನು 82 ವರ್ಷದ ವಯೋವೃದ್ಧ, ಈಗ ನಿವೃತ್ತ ನೌಕರರ ಅಧ್ಯಕ್ಷನಾಗಿ ಅನೇಕ ವರ್ಷಗಳ ಕಾಲ ನಾನು ಮಾಡ್ತಾ ಬಂದಿದ್ದೇನೆ. ನಾನೇನು ಮಾಧ್ಯಮದ ಬಗ್ಗೆ, ಪತ್ರಕರ್ತರ ಬಗ್ಗೆ ಮಾತಾಡೋದಿಲ್ಲ, ಅದನ್ನು ಒಂದು ವಿಷಯ ಇಷ್ಟಪಡ್ತೇನೆ. ನಮ್ಮ ಮಾನ್ಯ ಈ ಪತ್ರಿಕಾ ಪ್ರತಿನಿಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಕಾಲ್ನಡಿ ರಾಘವೇಂದ್ರವರು 9ನೇ ತಾರೀಕು ನಮ್ಮನೆಗೆ ಬಂದು ನಮಗೆ ಒಂದು ಲೀಸ್ಟ್ ಮಾಡಿಕೊಡ್ಬೇಕಲ್ಲ ಹೇಳಿದ್ರು. ನಾನು ಭಾಳ ಸಂತೋಷಗೊಂಡೆ. ಆದರೆ ಇವತ್ತು ನನಗೆ 82 ವರ್ಷದಲ್ಲಿ ನಾನು ಸಮಾಜದ ಅನೇಕ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀನಿ. ಆದರೆ ನಿವೃತ್ತರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡತಕ್ಕಂಥ ಈ ಗುಣವನ್ನ ನಾನು ಮೆಚ್ಕೊಂಡು ಅದಕ್ಕೆ ಒಂದು ಆಶೀರ್ವಾದ ಕೂಡ ಮಾಡಿದೆ. ನಾನು ಯಾಕಂದ್ರೆ 82 ವರ್ಷದ ಸ್ವಾಮಿ ಅದಕ್ಕೆ ಆಶೀರ್ವಾದ ಮಾಡಿದೆ. 30 ಕೋಟಿ ಜನರಿಗೆ ಬಿಸಿ. ಹಾಗಾಗಿ
ಯಾವುದೇ ಸರ್ಕಾರದ ಸಮಸ್ಯೆಗಳಾಗ್ಲಿ ಹಾಗೂ ಸಾರ್ವಜನಿಕ ಯಾವುದೇ ಸಮಸ್ಯೆಗಳಾಗ್ಲಿ ಅವರು ಎತ್ತಿ ಹಿಡಿದು ಅವರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ತೊಂದರೆಗಳು ಬಂದಾಗ ಯಾರಾದ್ರೂ ಧ್ವನಿಯಾಗಿ ಮೊದಲು ನಿಂತಾರ ಅಂತ ಹೇಳಿದ್ರೆ ಅದು ಪತ್ರಕರ್ತರೆ. ಹಾಗಾಗಿ ಈ ಒಂದು ಪತ್ರಕರ್ತರು ಸ್ವತಂತ್ರ ಪೂರ್ವದಲ್ಲಿ ಕೂಡ ಅವರ ಮಹತ್ವವಾದಂತಹ ಸೇವೆ ಕೂಡ ಇರ್ತದೆ. 1944ರಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹಳ ಅದ್ಭುತವಾದಂತಹ ಸೇವೆಯನ್ನು ಜನರನ್ನು ಜಾಗೃತಿ ಮೂಡಿಸುವುದಂತ ಹೇಳಿದ್ರೆ ಅದು ಪತ್ರಿಕರ್ತ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಬಟ್ ಅದು ಯಾವ್ದು ಇದ್ದಿಲ್ಲ. ಅವ ಒಂದು ಪತ್ರಿಕೆಯಲ್ಲಿ ಏನಾದ್ರು ಬಂದ್ರೆ ಅದು ದೊಡ್ಡ ವಿಚಾರ ಆಗ್ತಿತ್ತು. ಅದೇನೋ ಒಂದು ದೊಡ್ಡ ಸುದ್ದಿ ಪತ್ರಿಕೆಯಲ್ಲಿ ಬಂದಿದೆ, ಇದು ನಿಜ ಇರ್ತದೆ. ಯಾಕಂದ್ರೆ ಅವೆಲ್ಲ ಆಗಿನ ಪತ್ರಿಕರ್ತರು ನಿಸ್ವಾರ್ಥಿಗಳು, ಫ್ರೀಡಮ್ ಫೈಟರ್ಸ್, ಯಾರಿಗೆ ಎದುರ್ತಾ ಇದ್ದಿಲ್ಲ. ಸಾಕಷ್ಟು ನಮ್ಮೂರಲ್ಲಿನೇ ಮಲ್ಲಣ್ಣ ಸರ್ ಇರ್ತಿದ್ರು, ಅವ್ರ ಪತ್ರಿಕೆಯಲ್ಲಿ ಕೂಡ್ಲಿ ಏನಾದ್ರು ರೈಟಿಂಗ್ ಮಾಡಿದ್ರೆ ಅದು ನಿಜ ಆಗಿರ್ತಿತ್ತು. ಅವ್ರ ಬಗ್ಗೆ ನಾವು ಸಣ್ಣರಿದ್ದಾಗ ನಾವು ಕೇಳ್ತಾ ಇದ್ವಿ, ಅವರು ಸರ್ ಬಂದಾರಂದ್ರೆ ನಾವು ದೂರ ನಿಂತ್ಕೊಂಡಿದ್ವಿ ಪತ್ರಿಕರ್ತರವರು ಅಂತ. ಅಷ್ಟೊಂದು ಗೌರವ. ಒಂದು ಗೌರವಧನವಾಗಿ ಏನು ಇವತ್ತಿನ ದಿನ ಖರ್ಚು ವೆಚ್ಚಗಳಿದೆ. ಅವರು ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಈಗ ಓದಿಸೋದೇ ಕಷ್ಟ ಇರುತ್ತೆ. ಒಂದು ಇಂತಿಷ್ಟು ನಾವು ಸಹ ಸಂಘಟನೆಯರು ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ಬೇಕಾದ್ರೆ ಫ್ರೀಡಮ್ ಪಾರ್ಕ್ ಅಂತ ಇಡೀ ರಾಜ್ಯ ಪತ್ರಕರ್ತರ ಸಂಘರು ಸೇರಿ ಒಂದು ಮನವಿ ಕೊಡೋದು ಸರ್ಕಾರಕ್ಕೆ. ಅದನ್ನು ಬಡ್ಜೆಟಲ್ಲಿ ತೆಗಿಬಾರ್ದೇನ ಅಂತ ಏನಿದೆ, ಸುಮ್ಮನೆ ಸುಳ್ಳು 100 ಕೋಟಿ ರೂಪಾಯಿ 300 ಕೋಟಿ ರೂಪಾಯಿ ತೆಗೆದು ಕಮಿಷನ್ ಹೋಗ್ತಿರ್ತಾರೆ. ಎಷ್ಟೋ ಜನ ಕಮಿಷನ್ ತಿಂತಾರೆ. ನಾಯಕನಹಟ್ಟಿಯಲ್ಲಿ ಸಡಗರ ಸಂಭ್ರಮದಿಂದ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು. ಸಂಭ್ರಮ ಸಡಗರದಿಂದ ಮೊಹರಂ ಹಬ್ಬ ಆಚರಣೆ. ನಮ್ಮ ಭಾರತ ದೇಶದಲ್ಲಿ ಮೊಹರಂ ಹಬ್ಬವನ್ನ ಹಿಂದೂ ಮುಸ್ಲಿಂ ಎರಡೂ ಸಮುದಾಯಗಳು ಸೇರಿ ಆಚರಣೆ ಮಾಡುವುದು ಹೆಮ್ಮೆಯ ಸಂಗತಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನರಗೇತನಹಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಮಾವಾಸ್ಯೆಯಾದ 3 ದಿನಗಳ ಬಳಿಕ ಗುದ್ದಲಿ ಹಾಕಿ ನಂತರ ಪೀರಲ ದೇವರುಗಳನ್ನ ಪ್ರತಿಷ್ಠಾಪನೆ ಆಗುತ್ತದೆ. 5 ದಿನಗಳ ಕಾಲ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲ. ಹರಕೆ ಹೊತ್ತವರು ಕಾವ ಸೇವಾ ಕೊಡು ಮುಸುವ ವಿವಿಧ ವೇಷಗಳನ್ನು ಧರಿಸುತ್ತಾ ಇದು ಮೊಹರಂ ಕೊನೆಯ ದಿನವಾಗಿರುವುದರಿಂದ ಪೀರ್ಲ ದೇವರು ಗುಂಡಿಯೊಳಗೆ ಹೋಗುವುದು ದಿನವೆಂದು ಅಗ್ನಿ ಹಾಯುವ ಆಚರಣೆಯನ್ನ ನಡೆಯುತ್ತವೆ. ಗ್ರಾಮಸ್ಥರ ಸಮ್ಮುಖದಲ್ಲಿ ಚಿಕ್ಕ ಕೆಂಡೋತ್ಸವ ಗ್ರಾಮದ ಯುವಕರು ಕುಡಿದು ಕುಪ್ಪಳಿಸುವ ಮೂಲಕ ಸಂಭ್ರಮ ಸಡಗರದಿಂದ ಜರುಗಿತು. ಮಂಗಳವಾರ ಸಂಜೆ 4 ಗಂಟೆಯಿಂದ ಗ್ರಾಮದ ಪ್ರತಿ ಮನೆಯಿಂದ ಜೋಡಿ ಎತ್ತಿನ ಗಾಡಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ಪೀರಲ ದೇವರಿಗೆ ಭಕ್ತಿ ಸಮರ್ಪಿಸಲು ಕಟ್ಟಿಗೆಯನ್ನ ತರುತ್ತಾರೆ. ತಂದ ಕಟ್ಟಿಗೆಯನ್ನ ಪೀರಲ ದೇವರ ಅಗ್ನಿ ಕುಂಡಕ್ಕೆ ತಂದು ಹಾಕುತ್ತಾರೆ. ಬೆಂಕಿಯ ಕೆಂಡ ತುಳಿಯುವ ಮೂಲಕ ಬುಧವಾರ ಬೆಳಗ್ಗೆ 6 ಗಂಟೆಗೆ ಮೊಹರಂ ಹಬ್ಬವನ್ನ ನರಗೇತನಹಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ಹಬ್ಬವೂ ಕೂಡ ನರಗೇತನಹಟ್ಟಿ ಗ್ರಾಮಸ್ಥರು ಹಿಂದೂ ಮುಸ್ಲಿಮರು ವಾಸ ಮಾಡುವ ಈ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನ ಈ ಬಾರಿ ಸಡಗರ ಸಂಭ್ರಮದಿಂದ ವಿಶೇಷವಾಗಿ ಆಚರಣೆ ಮಾಡಿದರು. ಸುರೇಶ್ ಬೆಳಗೇರೆ, NKS TV4 ನ್ಯೂಸ್, ಚಿತ್ರದುರ್ಗ. ಲಕ್ಷ್ಮೇಶ್ವರದ ಆದರಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ಜರುಗಿತು. ಆದರಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಜರುಗಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಜರುಗಿತು. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡೆದ ಪ್ರಕ್ರಿಯೆಯು ವಿದ್ಯಾರ್ಥಿಗಳಿಗೆ ಹೊಸ ಅನುಭವವನ್ನು ನೀಡಿತು. 1 ರಿಂದ 10ನೇ ತರಗತಿವರೆಗೆ ತಮ್ಮ ಶಾಲಾ ಸಂಸತ್ತಿನ ನಾಯಕರನ್ನ EVM ಮಷಿನ್ನಲ್ಲಿ ಮತ ಚಲಾಯಿಸುವ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದರು. ಶಾಲಾ ಸಂಸತ್ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ನಡೆಯೋ ಇದೊಂದು ಆಯ್ಕೆ ವಿಧಾನವಾಗಿದೆ. ಮಕ್ಕಳ ಸಂಸತ್ತಿನಲ್ಲಿ ಮಕ್ಕಳೇ ಸಂಪೂರ್ಣ ಭಾಗಿದಾರರಾಗಿದ್ದಾರೆ. ತಮ್ಮ ಹಕ್ಕುಗಳನ್ನು ಪಡೆಯುವ ಮೂಲಕ ಕರ್ತವ್ಯ ನಿರ್ವಹಿಸುವ ಜವಾಬ್ದಾರಿ ಕಲಿಯುವುದಾಗಿದೆ ಎಂದು ಮುಖ್ಯ ಗುರುಗಳಾದ ಶ್ರೀಕಾಂತ್ ನಂದಣ್ಣವರು ಮಾಹಿತಿಯನ್ನು ನೀಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಮಹಂತಗೌಡ ಪಾಟೀಲ್ ಮತದಾನ ನಡೆಯುವಾಗ ಭೇಟಿ ನೀಡಿ ಶಾಲಾ ಸಂಸತ್ ಚುನಾವಣೆ ನೈಜ ಚುನಾವಣೆ ಕಾರ್ಯದಂತೆ ರೂಪಿಸಿದ್ದು, ಇದರಿಂದ ಮಕ್ಕಳಿಗೆ ಪ್ರಜಾಪ್ರಭುತ್ವ ಚುನಾವಣೆ ಪ್ರಕ್ರಿಯೆಯ ಸಂಪೂರ್ಣ ಪರಿಚಯವಾಗುತ್ತದೆ ಎಂದು ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹಾಜರಿದ್ದರು. ವೀರಣ್ಣ ಹಡ್ಪದ್, NKS TV4 ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ.
ಕಲಬುರಗಿ ಅಹಿಂದ ಚಿಂತಕರ ವೇದಿಕೆ ಕರ್ನಾಟಕ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ ಸೈಬಣ್ಣ ಜುಮಾದಾರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಹಿಂದ ಚಿಂತಕರ ವೇದಿಕೆ ಕರ್ನಾಟಕ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ ಸೈಬಣ್ಣ ಜಮಾದಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶವು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ಇದರ ಅಭಿವೃದ್ಧಿಗಾಗಿ 371 ಜೆ ಕಲಂ ಜಾರಿಗೆ ತಂದು ಈ ಭಾಗದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟರೂ ಸಹ ಈ ಭಾಗದ ಅಭಿವೃದ್ಧಿಗಿಂತ ಹೆಚ್ಚು ರಾಜಕಾರಣಿಗಳೇ ಅಭಿವೃದ್ಧಿಯಾಗಿರುವುದು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಇಂದಿನ ಬಿಜೆಪಿ ಸರ್ಕಾರ 40% ಸರ್ಕಾರವೆಂದು ತುತ್ತೂರಿಯುವುದರ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈ ಭಾಗಕ್ಕೆ ಮಾಡಿರುವ ಅಭಿವೃದ್ಧಿ ಆದರೆ ಏನು ಎಂದು ಪ್ರಶ್ನಿಸುತ್ತಾ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರದ ಮಾಡಿದ ರಾಜಕಾರಣಿಗಳನ್ನ ರಕ್ಷಿಸುವ ಕಾರ್ಯ ಮಾಡುತ್ತದೆ ಎಂದರೆ ತಪ್ಪಾಗಲಾಗದು ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದರು. ಅಹಿಂದ ಚಿಂತಕರ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NK64 ನ್ಯೂಸ್ ಬ್ಯೂರೋ, ಕಲಬುರಗಿ. ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಸರ್ಕಾರ ಮಾತನಾಡಲಿಕ್ಕೆ ತಯಾರಿಲ್ಲ. ಏನಂದರೆ ಇವತ್ತು 371 ಜೆ ಕಲಮನ್ನು ಸಮರ್ಪಕವಾಗಿ ಜಾರಿ ತರಬೇಕು ಮತ್ತು ಇವತ್ತು 24 ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಏನು 24 ಜಿಲ್ಲೆಗಳವ ಅಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರ ಮತ್ತು ಈ ಭಾಗದ ಸಚಿವರುಗಳು ಬರೀ ಬೆಂಗಳೂರು BBMP ವ್ಯಾಪ್ತಿಯಲ್ಲಿರುವಂಥ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಅಲ್ಲಿಯ ಸಚಿವಾಲಯ ನೌಕರರಿಗೆ ಮಾತ್ರ ಸೀಮಿತಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡ್ತಾ ಇರೋದು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಭಾಗಕ್ಕೆ ಏನು 371 ಜೆ ಕಲಂ ಜಾರಿಗೆ ಬಂದಿದೆ, ಇದರ ಪ್ರಕಾರ ಈ ಭಾಗಕ್ಕೆ ಸರಿಸುಮಾರು ಇದುವರೆಗೂ 30,000 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಈ ಅನುದಾನವನ್ನು ಇವತ್ತು ದುರ್ಬಳಕೆ ಮಾಡಿರ್ತಿರುವಂಥದ್ದು ಎಷ್ಟೋ ವರದಿಗಳಲ್ಲಿ ಬಹಿರಂಗ ಆಗಿದೆ, ಎಷ್ಟೋ ಕಂಪ್ಲೇಂಟ್ಗಳಾಗಿದ್ದಾವೆ. ಅದಕ್ಕಿಂತಲೂ ಪ್ರಮುಖವಾಗಿ ಇವತ್ತೇನು ಕಳೆದ BJP ಸರ್ಕಾರ 40% ಸರ್ಕಾರ ಅಂಥೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು ಆ ಭ್ರಷ್ಟರನ್ನು ಜೈಲಿಗೆ ಹಾಕ್ತೀವಿ, ತನಿಖೆಯನ್ನು ಮಾಡಿಸ್ತೀವಿ, KKRDBಯಲ್ಲಿ ಇರುವಂಥ ಏನು 3,000 ಕೋಟಿ ರೂಪಾಯಿ ಹಗರಣ ಏನಿದೆ ಆ ಹಗರಣದ ತನಿಖೆ ಮಾಡಿಸ್ತೀವಿ ಅಂಥೇಳಿ ಏನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸ್ತಾರೆ. ಆದರೆ ಇದುವರೆಗೂ 1 ವರ್ಷ ಗತಿಸಿದರೂ ಕೂಡ ಆ ತನಿಖೆಗೆ ಇಲ್ಲಿವರೆಗೂ ಕೂಡ ಆ ತನಿಖೆಯನ್ನು ಮುಚ್ಚಿಡಲಾಗಿದೆ. ಯಾಕೆ ಮುಚ್ಚಿಡಲಾಗಿದೆ ಅಂದರೆ ಇವತ್ತು ಆ BJP ಸರ್ಕಾರಕ್ಕಿಂತಲೂ ಇವರು 50% ಭ್ರಷ್ಟಾಚಾರ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಯಾಕಂದರೆ ಇವತ್ತು ನಾವು ನೋಡ್ಬೋದು, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರ, ಈ ಕಡೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ, ಅದೇ ರೀತಿಯಾಗಿ KKRDBಯಲ್ಲೂ ಕೂಡ ಇವರು 50% ಭ್ರಷ್ಟಾಚಾರ ಮಾಡುವ ಸಲುವಾಗಿ ಇವತ್ತು ಆ BJPಯ 40%ನ ಏನು ಭ್ರಷ್ಟಾಚಾರವನ್ನು ಮುಚ್ಚಾಕಿ ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನೀವು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಇವತ್ತು ನೀವು ರಾಜೀನಾಮೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ. ಮತ್ತು ಏನು ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ನ್ಯಾಯ ಕೊಡಲಿಕ್ಕೆ ವಿಫಲವಾದಂಥ ಹೈದರಾಬಾದ್ ಕರ್ನಾಟಕದ ಏನು ಸಚಿವರುಗಳಿದ್ದೀರಿ, ನೀವು ಕೂಡ ರಾಜೀನಾಮೆ ಕೊಡಬೇಕು ಅಂಥೇಳಿ ಈ ಮೂಲಕ ನಾನು ಹೈದರಾಬಾದ್ ಕರ್ನಾಟಕದ ಜನರ ಪರವಾಗಿ ಇವತ್ತು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ, ಕಲಬುರಗಿ. ಮುದ್ದೆಬಿಹಾಳದ ಮದರಿ ಗ್ರಾಮದ ಮೊಲಾಲೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಗಂಧ ಏರಿಸುವ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಜಿಲ್ಲೆ ಮುದ್ದೆಬಿಹಾಳ ತಾಲೂಕು ಮದರಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಮೊಲಾಲೇಶ್ವರನಿಗೆ ಗಂಧ ಏರಿಸುವ ಕಾರ್ಯಕ್ರಮ ಮದರಿ ಗ್ರಾಮದ ನಾಡಗೌಡರ ಮನೆತನದಿಂದ ಗಂಧ ಏರಿಸುವ ಕಾರ್ಯಕ್ರಮ ನಡೆಯಿತು ಮತ್ತು ಮುಲ್ಲಾನ ಮನೆತನದವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಊರಿನ ಗ್ರಾಮಸ್ಥರು, ಹಿರಿಯರು, ಸುತ್ತಮುತ್ತಲಿಂದ ಬಂದಂತ ಭಕ್ತರು ಸೇರಿಕೊಂಡು ಗಂಧ ಏರಿಸುವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಿದರು. ಇಮಾಮ್ ಸಾಹೇಬರ ವಿಶೇಷ ವಿಭೂತಿ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ತದನಂತರ ಮೌಲೇಶ್ವರನ ಅನ್ನಪ್ರಸಾದ ನಡೆಯಿತು. ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರಸಾದವನ್ನ ಸೇವಿಸಿದ ನಂತರ ಮಧುರಿ ಗ್ರಾಮದವರು ರಿವಾಯಿತಿ ಪದವನ್ನ ಹಾಡಿದ್ರು ಮತ್ತು ಹೆಜ್ಜೆ ಕುಣಿತ ಹಾಕಿದ್ರು. ಪರಸ್ಥಳದಿಂದ ಬಂದಂತ ಗ್ರಾಮಸ್ಥರಿಗೆ ಹೆಜ್ಜೆ ಕುಣಿತ ಹಾಕಲು ಮತ್ತು ರಿವಾಯಿತಿ ಹಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ರು. ಈ ಸಂದರ್ಭದಲ್ಲಿ ಗುರು ಹಿರಿಯರು ಚನ್ನಬಸವರಾಜ ನಾಡಗೌಡರು, ದೇವರು ಹಿಡಿಯುವವರು, ಕಾಶಿನಕುಂಟೆ ಮತ್ತು ಬಸಪ್ಪ ಹುಕ್ಕಿ ಮೊಲಾಲಿ, ನದಾಫ್ ಪಟೇಲ್, ಮುಕಾಶ್ ಶರೀಫ್, ನದಾಫ್, ಕಾಸಿಂ ಸಾಬ್, ಮದರಿ, ಅಬ್ದುಲ್ ಸಾಹೇಬ್,
ನದಾಫ್ ಶರಣಪ್ಪ ಹುಗ್ಗಿ, ಯಲ್ಲಲಿಂಗ ಹುಗ್ಗಿ ಮುರಾಳ್, ಪೂಜಾರಿ ಚನ್ನಪ್ಪ ವಡ್ಡರ್, ನಾಗಪ್ಪ ವಡ್ಡರ್, ಬಸವರಾಜ್ ಚಲವಾದಿ, ಬಸನಗೌಡರ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶಿವರಾಜ್ ಹೂಗಾರ್, NK24 ನ್ಯೂಸ್ ಬ್ಯೂರೋ, ಮುದ್ದೇಬಿಹಾಳ. ಮಸ್ಕಿಯಲ್ಲಿ ಹಲಾಯಿ ಕುಣಿಯಲ್ಲಿ ಬಿದ್ದ ವ್ಯಕ್ತಿ ಸಾವು. ಹಲಾಯಿ ಕುಣಿತದಲ್ಲಿ ವ್ಯಕ್ತಿ ಬಿದ್ದು ಸಾವು. ಹೌದು, ಮಸ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬೊಮ್ಮನಹಳ್ಳ ಗ್ರಾಮದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಮಸೀದಿಯ ಮುಂಭಾಗದಲ್ಲಿರುವಂತಹ ಆಲಾಯಿ ಕುಣಿಯಲ್ಲಿ ಅಗ್ನಿ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಬೆಂಕಿಗೆ ಬೆಂದ ಯಮುನಪ್ಪ ಎಂಬ 45 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ತುರ್ವ್ಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಂತೇಶ್ ದೇದಿಗೆ, NK24 ನ್ಯೂಸ್ ಬ್ಯೂರೋ, ಮಾನ್ವಿ. ದೇವನಹಳ್ಳಿಯಲ್ಲಿ ಅಂಗನವಾಡಿ ಸ್ಥಳದ ವಿವಾದ. ದೇವನಹಳ್ಳಿ ಅಂಗನವಾಡಿ ಸ್ಥಳದ ವಿವಾದ ನ್ಯಾಯಾಲಯದ ಆದೇಶದಂತೆ ಖಾತೆ ದಾಖಲಾಗಿದೆ. ಸದಸ್ಯ ಸೋಮಶೇಖರ್ ಆರೋಪ ಸುಳ್ಳು ಎಂದು 25 ಗ್ರಾಮ ಪಂಚಾಯತ್ ಸದಸ್ಯರು. ದೇವನಹಳ್ಳಿ ಅಂಗನವಾಡಿ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆ ಮಾಡಿಕೊಡಲಾಗಿದೆ ಎಂದು ಆರೋಪ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಿರತ ಪಂಚಾಯತ್ ಸದಸ್ಯ ಕೆ ಸೋಮಶೇಖರ್ ತಿರುಗೇಟು ನೀಡಿದ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ 25 ಸದಸ್ಯರು ಮಂಗಳವಾರ ದಾಖಲೆಗಳ ಸಮೇತ ಜಿಲ್ಲಾ ಪಂಚಾಯತ್ ಸಿಇಒ ಕೆಎನ್ ಅನುರಾಧ್ ಅವರಿಗೆ ಸ್ಪಷ್ಟೀಕರಣ ಪತ್ರವನ್ನ ನೀಡಿದರು. ಗ್ರಾಮ ಪಂಚಾಯತ್ ಸದಸ್ಯ ಕೆ ಸೋಮಶೇಖರ್ ಅವರು ದುರುದ್ದೇಶದಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಗೆ ಕೆಟ್ಟ ಹೆಸರು ತರುವ ಅವರ ಹುನ್ನಾರವನ್ನು ಸಹಿಸುವುದಿಲ್ಲ ಎಂದು ಸಿಇಒ ಅವರಿಗೆ ಸಲ್ಲಿಸುವ ಸ್ಪಷ್ಟೀಕರಣ ಪತ್ರದಲ್ಲಿ ಉಳಿದೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಹಿ ಮಾಡಿ ತಿಳಿಸಿದರು. ಅಂಗನವಾಡಿ ಸ್ಥಳವನ್ನ ಉಳಿಸುವಂತೆ ಕನ್ನಮಂಗಲ ಗ್ರಾಮ ಪಂಚಾಯತ್ ಸದಸ್ಯ ಸೋಮಶೇಖರ್ ಕೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಕುಳಿತಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಿಇಒ ಅವರಿಗೆ ಸ್ಪಷ್ಟೀಕರಣ ಪತ್ರವನ್ನ ನೀಡಿದ್ದಾರೆ. ಎಲಿಯೂರು ರಾಧಾಕೃಷ್ಣ, NK24 ನ್ಯೂಸ್ ಬ್ಯೂರೋ, ದೇವನಹಳ್ಳಿ. ಅವರು ಧರಣಿ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು 25 ಜನ ಸದಸ್ಯರುಗಳು ಕೂಡಿ ನಾವು ಏನು ಪಾಯಿಂಟ್ ಹಾಕ್ಕೊಂಡು 4-5 ಪಾಯಿಂಟ್ ಹಾಕಿ ಕೊಟ್ಟಿದ್ದಾನಲ್ವ, ಅದರದ್ದು ಆಧಾರದ ಮೇಲೆ ನಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಒದಗಿಸ್ಕೊಂಡು ನಾವು ಸಿಇಒ ಅವರಿಗೆ ಮನವರಿಕೆ ಮಾಡಿ ಇದರಲ್ಲಿ ಯಾವುದೇ ರೀತಿ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ನಾವು ಅದನ್ನು ಮನವರಿಕೆ ಮಾಡಿಸೋಣ ಅಂತ ಬಂದಿದ್ದೀವಿ. ಅದೆಲ್ಲ ಸುಳ್ಳು. ಏಕೆ ಅಂತಂದರೆ ಮಂಡಲ್ ಪಂಚಾಯಿತಿಯಿಂದನೂ ಕಂದಾಯ ಕಟ್ಕೊಂಡು ಅವರು ಹೊರಗೆ ಇದು ಖಾತೆ ಎಲ್ಲ ಮಾಡಿಕೊಂಡು ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕೋ ಪಂಚಾಯಿತಿಗೆ ನಿಖರವಾಗಿ ಕಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅದು ಪಂಚತಂತ್ರದಲ್ಲೂ ಅಳವಡಿಕೆ ಆಗಿದೆ, ಡಿಮ್ಯಾಂಡ್ ಬುಕ್ಕಲ್ಲೂ ಇದೆ. ಅಂಥದ್ದನ್ನು ಈ ಖಾತೆ ಆಗಿದೆ. ಅದರಲ್ಲಿ ಏನು ತಪ್ಪಿದೆ? ಆವಾಗಿಂದ ಅವರ ಹೆಸರಲ್ಲಿರೋವಂಥದ್ದು ಮಾಡಿದ್ದಾರೆ, ಏನೂ ಇಲ್ಲ. ನಾವು ಪಂಚಾಯಿತಿ ಮಾಡಿ ಅವ್ರ ಕಡೆಯಿಂದ ಖಾಸಗಿಯವ್ರ ಕಡೆಯಿಂದ ಪಂಚಾಯಿತಿಯಲ್ಲಿಗೆ ನಮ್ಮ ಹ್ಯಾಂಡ್ ಅವ್ರಿಗೆ ಅಂಗನವಾಡಿನ ಬರೆಸ್ಕೊಂಡು ಅದನ್ನು CDPOಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದರಲ್ಲಿ ಯಾವುದು ಪಂಚಾಯಿತಿ ಕಳ್ತನೂ ಮಾಡಿಲ್ಲ, ಒತ್ಕೊಂಡು ಹೋಗಿಲ್ಲ, ಅಲ್ಲೇ ಇದೆ. ಮಕ್ಕಳಿಗೋಸ್ಕರ ನಿಖರವಾಗಿ ಬಿಟ್ಟಿದ್ದೀವಿ. ಕಲಬುರಗಿಯ ಪಾರ್ವತಿ ಈಶ್ವರ್ ಕಲ್ಯಾಣ ಮಂಟಪದಲ್ಲಿ ಸವಿತಾ ಸಮಾಜದ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದ ಪಾರ್ವತಿ ಈಶ್ವರ್ ಕಲ್ಯಾಣ ಮಂಟಪದಲ್ಲಿ ಸವಿತಾ ಸಮಾಜದ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಆನಂದ್ ಬಾರಿ ಅವರನ್ನ ಸಮಾಜದಿಂದ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಮಳಕೇಡಿ ದರ್ಗಾ ಬಾಬಾ ಅವರು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು. ಇಂದಿನ ಕಾಲದ ಸಮಯ ಒಂದಿತ್ತು, ಹಡಪದ ಸಮಾಜವನ್ನ ಬೆಳಗಿದ್ದು ನೋಡಿದರೆ ಯಾವ ಕೆಲಸವೂ ಆಗುವುದಿಲ್ಲ ಎಂಬ ಮೂಢನಂಬಿಕೆ. ಆದರೆ ಅದನ್ನ ಒಡೆದೋಡಿಸಲು ಬಸವಣ್ಣನವರು ಹಡಪದ ಅಪ್ಪಣ್ಣನವರನ್ನ ತನ್ನ ಸ್ಥಾನದ
ಆಸ್ಥಾನದ ಆಪ್ತ ಕಾರ್ಯದರ್ಶಿಯಾಗಿ ಮಾಡಿದರು. ಅದಲ್ಲದೆ ಎಲ್ಲ ಜಾತಿ ವರ್ಗಗಳ ಶರಣರನ್ನ ಕಗ್ಗೂಡಿಸಿ ಕಾಯಕವೇ ಕೈಲಾಸ ಎಂಬ ಮೂಲ ಮಂತ್ರವನ್ನು ಇಟ್ಟುಕೊಂಡಿದ್ರು ಎಂದು ಶರಣರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ನಂತರ ಎಲ್ಲ ನೂತನ ತಾಲೂಕಾ ಪದಾಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ಸಮಾಜದ ಮುಖಂಡರು ಭಾಗವಹಿಸಿದರು. NK64 ನ್ಯೂಸ್ ಬ್ಯೂರೋ ಕಲಬುರಗಿ. ಆದಿಶಕ್ತಿ ಈಶ್ವರಿ ಮಾತಾಜಿಯವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರೇ, ತಾಯಂದರೇ, ಸಮಾಜದ ಎಲ್ಲ ಬಂಧುಗಳೇ, ಇನ್ನುಳಿದ ಸಮಾಜದ ಎಲ್ಲ ಹಿರಿಯರೇ, ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವನು ತನ್ನ ಧರ್ಮದ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ. ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದ್ದಾದರೆ ನಮ್ಮ ಬದುಕು ಸಾರ್ಥಕವಾದಂತಹ ಬದುಕು. ಅಣ್ಣ ಬಸವಣ್ಣನವರು ಮೌಢ್ಯವನ್ನು ಹೊಡೆದಳಿಸುವ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದೆವು. ಯಾರಾದರೂ ಕ್ಷೌರಿಕರು ಬೆಳಿಗ್ಗೆ ಮುಖ ನೋಡಿದರೆ ನಮ್ಗೆ ಕೆಲಸ ಆಗೋದಿಲ್ಲ ಅಂತಕ್ಕಂತಹ ಮೂಢನಂಬಿಕೆ ಆ ಜನರಲ್ಲಿ, ಹಳ್ಳಿ ಜನರಲ್ಲಿ ಇತ್ತು. ಅದನ್ನು ಪಡೆದೆಪ್ಪಿಸುವ ಹೊಡೆದೋಡಿಸುವ ಸಲುವಾಗಿ ಹಡಪದ ಅಪ್ಪಣ್ಣನವರನ್ನು ತನ್ನ ಆಸ್ಥಾನದ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿ ಪ್ರತಿದಿನ ಅಪ್ಪಣ್ಣನವರ ಸಲಹೆ ಮೇರೆಗೆ ತನ್ನ ಕಾರ್ಯಕಲಾಪಗಳನ್ನು ಬಸವಣ್ಣನವರು ನಿರ್ವಹಿಸ್ತಾ ಬರ್ತಿದ್ರು. ಯಾಕೆಂದ್ರೆ ಈ ಮೌಢ್ಯವನ್ನು ಹೊಡೆದೊಡಿಸುವ ಸಲುವಾಗಿ ಇಂಥ ಅನೇಕ ಮೂಢನಂಬಿಕೆಗಳನ್ನು ದೂರ ಮಾಡುವ ಉದ್ದೇಶ ಇಟ್ಟುಕೊಂಡು ಬಸವಣ್ಣವರು ಕಲ್ಯಾಣದಲ್ಲಿ 63 ಜಾತಿಯ 63 ಪುರಾತನರು, ಸಮಗಾದ ಹರಳಯ್ಯ, ನೇದಾರ ಕೇತಯ್ಯ, ಐದಕ್ಕಿ ಮಾರಯ್ಯ, ಹುಲಿ ಚಂದಯ್ಯ, ಹಲವಾರು ಶರಣರು, ಅಂಬಿಗರ ಚೌಡಯ್ಯ, ಎಲ್ಲ ಧರ್ಮದ ಶರಣೆಯರನ್ನು ಒಗ್ಗೂಡಿಸಿ ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ಅಕ್ಕ ನೀಲಮ್ಮ, ಅನೇಕ ಶರಣೆಯರನ್ನು ಒಂದು ಕಡೆ ನಡೆಸಿ ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕವನ್ನು ಮೂಲ ಸೂತ್ರವನ್ನಾಗಿಟ್ಟುಕೊಂಡು ಎಲ್ಲರೂ ದುಡಿಬೇಕು, ದುಡಿದ ಅನ್ನವನ್ನು ನಾವು ಉಣಬೇಕು. ಯಾವುದೇ ಪೂಜೆ ಪುನಸ್ಕಾರ ಯಾಕಂದ್ರೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ, ದೇವರನ್ನು ಧ್ಯಾನಿಸಬೇಕು. ಆದರೆ ಕಾಯಕದ ಮುಖಾಂತರ ದೇವರನ್ನು ಧ್ಯಾನಿಸಬೇಕು. ಅದಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗ ಅಂತ ಹೇಳಿ ಪ್ರತಿಯೊಬ್ಬರ ಕೊರಳಲ್ಲಿ ಲಿಂಗ ಕಟ್ಟಿದ್ರು. ಯಾವ ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿಮಗೆ ಸಮಯ ಸಿಕ್ಕಾಗ ನೀವು ಪರಮಾತ್ಮನನ್ನು ಪೂಜಿಸಿ ನಿಮ್ಮ ಧರ್ಮದ ಪ್ರಕಾರ ನೀವು ಆರಾಧನೆ ಮಾಡಿ ಅಂತ ಹೇಳಿ ಅಂತಕ್ಕಂಥ ಮಹಾ ಉದ್ದೇಶಿಸಿಕೊಂಡು ಬಸವಣ್ಣವರು ಕೂಡ ನಗರದ ಎಲ್ಲ ಮಂಡಲ ಅಧ್ಯಕ್ಷಗಳಾದ ನಾವುಗಳು ಸಮಾಜದ ಅಭಿವೃದ್ಧಿ ಶ್ರಮಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇವೆ ಎಂದು ಶ್ರೀ ಸವಿತಾ ಮಹರ್ಷಿಗಳ ಪಾದದ ಮೇಲೆ ಪ್ರಮಾಣ ಮಾಡುತ್ತೇವೆ. ಸಮಯದ ಅಭಾವ ಇರೋದಕ್ಕೋಸ್ಕರ ಎಲ್ಲರೂ ಅವರು ಮಂಡಲ ಅಧ್ಯಕ್ಷರಿದ್ದಾರೆ. ಮಂಡಲ ಅಧ್ಯಕ್ಷರುಗಳು ಇವರೆಲ್ಲರಿಗೂ ಕೂಡ ಶುಭ ಹಾರೈಸಬೇಕು. ಇವರ ಬೆಂಬಲ ಇದ್ದರೆ ನಾವು ನಗರ ಘಟಕದ ಎಲ್ಲ ಒಂದು ಬಡಾವಣೆಗಳ ಮಂಡಲ ಅಧ್ಯಕ್ಷರುಗಳು, ಆ ಬಡಾವಣೆಯ ಸಲೂನ್ಗಳು ಇವ್ರ ಅಂಡರ್ದಲ್ಲಿ ಇರ್ತವೆ, ಇವರ ಒಂದು ಇದರಲ್ಲಿ ಇರ್ತವೆ. ನೀವೆಲ್ಲರೂ ಇವ್ರ ಮಂಡಲದಲ್ಲಿ ಏನೋ ಬಂದಿರಿ, ಇವ್ರ ಸಪೋರ್ಟಿಗೆ ನೀವು ಇರಬೇಕು. ಇವರೆಲ್ಲರೂ ಸೇರಿ ನಾವೆಲ್ಲರೂ ಒಗ್ಗಟ್ಟಿನ ಮಂತ್ರದಿಂದ ಸಮಾಜ ಸಂಘಟನೆ ಆಗಲು ಸಾಧ್ಯ ಅಂತೇಳಿ ಈ ಮುಖಾಂತರ ಅವರಿಗೆ ಪ್ರಮಾಣ ವಚನಕ್ಕೆ ಸಮಯ ಇಲ್ಲ, ಎಲ್ಲರಿಗೂ ಶುಭ ಹಾರೈಸಬೇಕಂತ ಹೇಳ್ತಾರೆ. ಚಪ್ಪಾಳೆ ಮುಖಾಂತರ ತಮ್ಮ ಪದಕವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ತಾಲೂಕಾ ಮಟ್ಟದ ಉಪಾಧ್ಯಕ್ಷರುಗಳು, ಇವರೆಲ್ಲರಿಗೂ ತಾಲೂಕಾ ಅಧ್ಯಕ್ಷರುಗಳಾದಂತ ಎಲ್ಲಾ ತಾಲೂಕದವರು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಇವರು ನಾನು ಹೇಳೋದಕ್ಕೆ ತಾಲೂಕಾ ಉಪಾಧ್ಯಕ್ಷರಾಗಿ ಜಿಲ್ಲಾ ಮಟ್ಟದ ನಾಮನಿರ್ದೇಶನಗೊಂಡಿರುತ್ತೇವೆ. ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆಂದು ಸವಿತಾ ಮಹರ್ಷಿಗಳ ಪಾದಕ್ಕೆ ಪ್ರಮಾಣ ಮಾಡುತ್ತೇವೆ. ಎಲ್ಲರಿಗೆ ಕಾರ್ಯಕ್ರಮ
ಅದು ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಮಾಡಿ ನೀವು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಜಾತಿ ಮತ ಪಂಥಗಳನ್ನ ಕುಷ್ಟಗಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ ತೆರೆಯಲು ಅನುಮತಿ ಕೊಡಿ ಎಂದು ಹೋರಾಟಗಾರ ಬಸವರಾಜ್ ಗಾಣಿಗೇರ ಒತ್ತಾಯಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ ತೆರೆಯಲು ಅನುಮತಿಯನ್ನ ಕೊಡಿ, ಹೋರಾಟಗಾರ ಬಸವರಾಜ್ ಗಾಣಿಗೇರ್ ಆಗ್ರಹ. ಹೌದು, ಕುಷ್ಟಗಿ ತಾಲೂಕಿನ ಸುಮಾರು 27 ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ದಿಢೀರನೆ ಬಂದ್ ಮಾಡಿದ್ದರಿಂದ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದೆ ಮತ್ತು ನಿರುದ್ಯೋಗ ಯುವಕರ ಪಾಡು ಅಯೋಭಯವಾಗಿದೆ. ಆದ್ದರಿಂದ ಈ ವರ್ಷ ಪ್ರಾರಂಭಿಸಿ ಮುಂದಿನ ವರ್ಷ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಯಾವ ಕೋಚಿಂಗ್ ಸೆಂಟರ್ಗಳು ಸರ್ಕಾರದ ಪರವಾನಗಿ ಪಡೆದಿರುವುದಿಲ್ಲ ಅಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ. ಈ ವರ್ಷ ಬಡ ಮಕ್ಕಳ ಹಿತದೃಷ್ಟಿಯಿಂದ ಮತ್ತೆ ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಿ ಎಂದು ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆ ಸಂಸ್ಥಾಪಕ ಬಸವರಾಜ್ ಗಾಣಿಗರ್ ಅವರು ಹೇಳಿದರು. ಇಲ್ಲಿನ ಹಳೆ ಪ್ರವಾಸಿ ಮಂದಿರದಲ್ಲಿ ಹೋರಾಟಗಾರ ಕಿರಣ್ ಡಿ ಜ್ಯೋತಿ ಇವರ ಜೊತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಕೋಚಿಂಗ್ ಸೆಂಟರ್ ಬಗ್ಗೆ ಯಾವ ನಾಗರಿಕನು ಮಕ್ಕಳ ತಂದೆ ತಾಯಿಗಳು ಇದುವರೆಗೂ ದೂರು ನೀಡಿಲ್ಲ. ಇದರಿಂದ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಹಳ ತೊಂದರೆಯಾಗಿದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ನೀಡಿದರೆ ಮಕ್ಕಳಿಗೆ ಇಂಥ ಕೋಚಿಂಗ್ ಸೆಂಟರ್ಗಳು ಬೇಕಿತ್ತೆ ಎಂದು ಪ್ರಶ್ನಿಸಿದರು. ನಮ್ಮ ತಾಲೂಕಿನ ಕೋಚಿಂಗ್ ಸೆಂಟರ್ಗಳಲ್ಲಿ ಸರ್ಕಾರಿ ಶಿಕ್ಷಕರ ಮಕ್ಕಳು, ರಾಜಕಾರಣಿ ಮಕ್ಕಳು ಮತ್ತು ಶ್ರೀಮಂತರ ಮಕ್ಕಳು ಕೋಚಿಂಗ್ನಲ್ಲಿ ಓದುತ್ತಿದ್ದಾರೆ. ಬಡ ಮಕ್ಕಳು ಇದರಿಂದ ವಂಚಿತರಾಗ್ತಿದ್ದಾರೆ. ಸಾಲ ಸೌಲಭ್ಯವನ್ನ ಮಾಡಿ ಕೃಷಿ ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ್ದಾರೆ. ಆದ್ದರಿಂದ ಈ ವರ್ಷ ಕೋಚಿಂಗ್ ನಡೆಸಲು ಅನುಮತಿ ನೀಡಿ, ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ನೀಡಬೇಡಿ. ನಮ್ಮ ತಾಲೂಕಿನಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಿದ್ದು ತಪ್ಪೆ. ಆದರೆ ಏಕಾಏಕಿ ದಿಢೀರನೆ ಕೋಚಿಂಗ್ ಸೆಂಟರ್ ಬಂದ್ ಮಾಡಿದ್ದು ಬಡ ಮಕ್ಕಳಿಗೆ ಬಹಳ ತೊಂದರೆಯಾಗಿದೆ. ಆದ್ದರಿಂದ ಇದೊಂದು ವರ್ಷ ಬಡ ಮಕ್ಕಳಿಗೆ ಕೋಚಿಂಗ್ ಕಲಿಯಲು ಅವಕಾಶ ಮಾಡಿಕೊಡಿ. ಮುಂದಿನ ದಿನಮಾನಗಳಲ್ಲಿ ಕೂಲಂಕುಷವಾಗಿ ಯಾರು ಇಲಾಖೆ ಅನುಮತಿ ಪಡೆದಿದ್ದಾರೆ ಅಂತವರಿಗೆ ಮಾತ್ರ ಕೋಚಿಂಗ್ ಸೆಂಟರ್ ನಡೆಸಲು ಅನುಮತಿ ಕೊಡಿ, ಉಳಿದವರಿಗೆ ಕೊಡಬೇಡಿ ಅಂತ ಒತ್ತಾಯಿಸಿದರು. NK24 ನ್ಯೂಸ್ ಬ್ಯೂರೋ ಕೊಪ್ಪಳ. ಅಂದಾಜು 27 ಇಲ್ಲಿ ಕನ್ನಡದಲ್ಲಿ 27 ಕೋಚಿಂಗ್ ಸೆಂಟರ್ಗಳನ್ನು ಅನಧಿಕೃತ ಅಂತ ತನಿಖೆ ಮೂಲಕ ಭಾವಿಸಿ ಈಗಾಗಲೇ ಬಂದ್ ಮಾಡಲಾಗಿದೆ. ಕಾರಣ ಇಷ್ಟೇ, ಇದು ನಮ್ಮ ತಾಲೂಕಿನವರ ಯಾವುದೇ ದೂರ ಆಗಲಿ ಅಥವಾ ಅನಧಿಕೃತ ಅಂತ ಹೇಳಿ ಯಾರ ಕಂಪ್ಲೇಂಟ್ ದೂರು ಇಲ್ಲದೇನೆ ಬಂದಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕಿದೆ. ಅದಕ್ಕೆ ಪೂರಕವಾಗಿ ಶ್ರೀ ನೀಲಪ್ಪ ಮುಕ್ಕಣ್ಣವರ್ ಮೇಗಳಪೇಟೆ ಹುನ್ನೂರು ತಾಲೂಕು ಜಿಲ್ಲಾ ಬಾಗಲಕೋಟೆ ಇವರ ಮಾಹಿತಿಗಾಗಿ ರವಾನಿಸಿದೆ ಅಂತ ಒಂದು ಆರ್ಡರ್ ಮೇಲೆ ಬಂದಿತ್ತು. ಇವರು ಖಾಸಗಿ ಅನುದಾನಿತ ಶಾಲೆಗಳ ಅನುದಾನ ರಹಿತ ಶಾಲೆಗಳ ಸಂಘದ ಅಧ್ಯಕ್ಷರು ಅಂತಕ್ಕಂಥದ್ದು ನಮ್ಮ ಗಮನಕ್ಕಿರುವಂಥ ವಿಷಯ. ಇವರ ಒಂದು ದೂರಿನ ಅನ್ವಯ ನಮ್ಮ ಕುಷ್ಟಗಿ ತಾಲೂಕಿನ 27 ಕೋಚಿಂಗ್ ಸೆಂಟರ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಸೊ ಇದು ಏನಾಗಿದೆ ಅಂತಂದರೆ, ನಮ್ಮ ಕೋರಿಕೆ ಇಷ್ಟೇ, ಇದು ಬಡ ಮಧ್ಯಮ ವರ್ಗ ಹಾಗೂ ಕೃಷಿ ಕೂಲಿ ಕಾರ್ಮಿಕ ವರ್ಗದ ಬಡ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ. ಯಾಕೆಂದರೆ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಒಂದು ತಾಲೂಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ಶಿಕ್ಷಣದಲ್ಲಿ ಮಕ್ಕಳನ್ನ ಓದಿಸಲಿಕ್ಕೆ ಆಗದಿರತಕ್ಕಂಥ ಪಾಲಕರು ಏನು ಮಾಡಿದ್ದಾರೆ, ಕೋಚಿಂಗ್ ಸೆಂಟರ್ಗಳ ಮೊರೆ ಹೋಗಿ ಅದರ ಮೂಲಕ ವಿವಿಧ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಪ್ರವೇಶಾತಿ ಪಡೀಲಿ ಅನ್ನುವಂಥ ದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಸಿದ್ದಾರೆ. ಇದಲ್ಲದೆ ನೆರೆಯ ಯಲಬುರ್ಗಾ ತಾಲೂಕಿನ ಶಾಸಕರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹೇಳಿಕೆ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ ಈಗಾಗಲೇ. ಏನಂತಂದ್ರೆ, ಅಲ್ಲಿ ಅತಿ ಹೆಚ್ಚು ವಸತಿ ಶಾಲೆಗಳಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಸತಿ ಶಾಲೆಗಳಿದೆ ಅಂತ ಕಂಡು ಬಂದಿದೆ. ಅವ್ರು ಏನು ಮಾಡ್ತಾರೆ, ತಮ್ಮ ತಾಲೂಕಿನ ಮಕ್ಕಳು ತಮ್ಮ ತಾಲೂಕಿನ ವಸತಿ ಶಾಲೆಗಳಲ್ಲಿ 75% ಪ್ರವೇಶಾತಿ ಪಡಿಬೇಕು, ಬೇರೆ ಬೇರೆ ತಾಲೂಕಿನ ಅನ್ಯ ತಾಲೂಕಿನ ಮಕ್ಕಳು ಕೇವಲ 25% ಪ್ರವೇಶಾತಿ ಪಡಿಬೇಕು ಅಂತ ಹೇಳಿ ಒಂದು ಅಲಿಖಿತ ನಿಯಮವನ್ನು ತಂದಿದ್ದಾರೆ. ಅದು ಕೂಡ ನಮ್ಮ ತಾಲೂಕಿನ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಪ್ರವೇಶಾತಿ ಪಡಿಬೇಕು ಅನ್ನುವಂಥ ಕನಸು ಭಗ್ನವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 21/5/2024 ಮಾನ್ಯ ಮಾಜಿ ಶಾಸಕರು
ಅಮರೇಗೌಡ ಪಾಟೀಲ್ ಬಯ್ಯಾಪುರ ಶೈಕ್ಷಣಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಶಿವರಾಜ್ ತಂಗಡಿಗೆ ಅವರು ಉಸ್ತುವಾರಿ ಸಚಿವರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಬೆಂಗಳೂರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ. ಇದೊಂದು ನಿಯಮವನ್ನ ದಯವಿಟ್ಟು ಕೈ ಬಿಡಬೇಕು. ಎಲ್ಲ ರೋಸ್ಟರ್ ಮತ್ತು ಏನಂತಂದ್ರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಮೊದಲೇನು ನೇಮಕಾತಿ ಆಗ್ತಿತ್ತು, ಪ್ರವೇಶಾತಿ ಆಗ್ತಿತ್ತು, ಆಧಾರದ ಮೇಲೆ ಆಗಲಿ ಅಂತ ಹೇಳಿ ಶೈಕ್ಷಣಿಕ ಕಳಕಳಿಯಲ್ಲಿ ಅವರು ಮನವಿ ಪತ್ರವನ್ನು ಬರೆದಿದ್ದಾರೆ. ಅವರ ಮನವಿ ಪತ್ರಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಯವಿಟ್ಟು ಈ ರೀತಿಯಾದಂತಹ ಒಂದು ನಿಯಮವನ್ನು ನಾವು ನಿರೀಕ್ಷಿಸಿರಲಿಲ್ಲ. ಮಾನ್ಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಹಾಗೂ CM ಅವರ ಆರ್ಥಿಕ ಸಲಹೆಗಾರರಿಂದ ಈ ರೀತಿ ಒಂದು ನಿಯಮವನ್ನು ನಾವು ನಿರೀಕ್ಷಿಸಿರಲಿಲ್ಲ. ದಯವಿಟ್ಟು ಆ ನಿಯಮವನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸೊ ಇನ್ನುಳಿದಂಗೆ ಈ ಕೋಚಿಂಗ್ ಸೆಂಟರ್ಗಳು ನಿಯಮಬಾಹಿರವಾಗಿ ಅನಧಿಕೃತ ಅಂತ ಕಾರಣಕ್ಕೆ ಬಂದ್ ಮಾಡಿಸಿದ್ದು ಅಲ್ಲದೆ ಕೆಲ ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ಇದರಲ್ಲಿ ಪ್ರಮುಖವಾಗಿ ತಾವೇ ನೇರವಾಗಿ ಭಾಗವಹಿಸಿದ್ದಾರೆ ಅಂತ ಸುದ್ದಿ ಪ್ರಸಾರ ಆಯಿತು. ಅದು ಅವರ ಗಮನಕ್ಕೆ ಕೂಡ ಬಂದಿದೆ. ಸೊ ಇಲಾಖೆ ನಿಯಮಾವಳಿಗಳ ಪ್ರಕಾರ ಅಂತ ಶಿಕ್ಷಕರಿದ್ರೆ ಕ್ರಮ ಕೈಗೊಳ್ಳಿ. ಅದನ್ನು ಬಿಟ್ಟು ಈ ಕೋಚಿಂಗ್ ಸೆಂಟರ್ಗಳ ಮೇಲೆ ತಮ್ಮ ಗದಾ ಪ್ರಹಾರ ಮಾಡಿರ್ತಕ್ಕಂಥದ್ದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಸೊ ಅದಕ್ಕೆ ಏನೇ ಇರಲಿ, ಒಂದ್ ವೇಳೆ ನಾವು ಸರ್ಕಾರಿ ಶಾಲೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ನೀಡಿದ್ರೆ ಈ ವಸತಿ ಶಾಲೆಗಳಲ್ಲಿ ಮಕ್ಕಳು ಪಾಸ್ ಆಗಿ ಅಲ್ಲಿ ಪ್ರವೇಶ ಈ ಶೈಕ್ಷಣಿಕ ವರ್ಷ ಮುಗಿಯೋ ತನಕ ಅವರಿಗೆ ಕೊನೆಯದಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಮಾನವೀಯತೆ ದೃಷ್ಟಿಯಿಂದ. ಇಲ್ದಿದ್ರೆ ನಮ್ಮ ತಾಲೂಕಿನ ಮಕ್ಕಳು 6ನೇ ತರಗತಿ ಪ್ರವೇಶ ಪಡ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತದೆ, ತೀವ್ರ ಸಮಸ್ಯೆ ಆಗ್ತದೆ. ದಯವಿಟ್ಟು ಇದೊಂದು ಶೈಕ್ಷಣಿಕ ವರ್ಷ ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕೊಪ್ಪಳದವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ಇದೊಂದು ಮಾನವೀಯ ಕಳಕಳಿ, ಇದೊಂದು ಶೈಕ್ಷಣಿಕ ವರ್ಷ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದು ಹೇಗಂತಂದ್ರೆ ಮುಚ್ಚಳಿಕೆ ಪಡೆಯುವ ಮೂಲಕ, ಷರತ್ತುಬದ್ಧ ಮುಚ್ಚಳಿಕೆ ಪಡೆಯುವ ಮೂಲಕ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವೇ ಸ್ವಯಂ ಪ್ರೇರಿತರಾಗಿ ಬಂದು ತಮ್ಮಲ್ಲಿ ಅನುಮತಿ ಪಡಿತೀವಿ. ಈ ಇಲಾಖೆ ನಿಯಮಗಳು ಏನು ಹೇಳ್ತಾವೆ ಅದಕ್ಕೆ ಭದ್ರಾಗಿ ನಾವು ಅನುಮತಿ ಪಡಿತೀವಿ ಅಧಿಕೃತವಾಗಿ. ಅಲ್ಲಿವರೆಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥದ್ದನ್ನ ನಾವು ಏನು ಮುಚ್ಚಳಿಕೆ ಮೂಲಕ ಅವರಿಂದ ಪಡೆದು ಅವರಿಗೆ ಅನುಮತಿ ಕೊಡಬೇಕು ಅನ್ನೋದು. ಏನಾಗ್ತದೆ, ಮಕ್ಕಳು ನವೋದಯ ಕಾಂಪಿಟೇಟಿವ್ ಶಿಕ್ಷಣಕ್ಕೂ ಆ ಕಾಂಪಿಟೇಟಿವ್ ಎಕ್ಸಾಮ್ ಮಕ್ಕಳನ್ನ ಮುಂದಿನ 10ನೇ ತರಗತಿವರೆಗೂ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂದ್ರೆ ಅನಿವಾರ್ಯವೋ ಅವಶ್ಯಕತೆಯೋ ಗೊತ್ತಿಲ್ಲ. ಒಟ್ಟಾರೆ ಕೋಚಿಂಗ್ ಸೆಂಟರ್ಗಳಾದಾಗ ಪರ್ಟಿಕ್ಯುಲರ್ ಆಗಿ ನಾನು ನವೋದಯ ಸೈನಿಕ ಮಕ್ಕಳು ವಿದ್ಯಾರ್ಥಿ ಯಾರೇ ಅವರಿಗೆ ಪರಿಪೂರ್ಣವಾಗಿ ಅವ್ರ ಜ್ಞಾನ ಸಿಗ್ತದೆ. ಆ ಎಕ್ಸಾಮ್ ಪಾಸ್ ಹೆಂಗಾಗುತ್ತೆ ಅದ್ರ ಬಗ್ಗೆ ನಮ್ಮ ಶಿಕ್ಷಣದಲ್ಲಿ ಅದನ್ನು ಕೊಡೋದಿಲ್ಲ. ಅವ್ರೇನ್ ಮಾಡ್ತಾರೆ, ಪಾಠ್ಯಗಳು ಏನದೋ ಅದ್ರ ಬಗ್ಗೆ ಅವರು ಪಾಠ್ಯವಸ್ತುಗಳ ಬಗ್ಗೆ ಅವರು ತಿಳ್ಕೊಡ್ತಾರೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ಬೇಕು ಅಂದಾಗ ಅದರದೇ ಆದ ಪೇಪರ್ಗಳಿವೆ, ಅದರದೇ ಆದ ಮಾಡೆಲ್ಗಳಿವೆ, ಅದರದೇ ಆದ ಸಿಲೆಬಸ್ಗಳಿವೆ. ಅದನ್ನ ನಮ್ಮ ಸಿಲೆಬಸ್ ಅಲ್ಲಿ ಕೊಡೋಕ್ಕಾಗಲ್ಲ. ಹಾಗಾಗಿ ನಾವು ಕೋಚಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಅನಿವಾರ್ಯವಾಗಿ. ಆಮೇಲೆ ಇನ್ನೊಂದು ಇಡೀ ರಾಜ್ಯಾದ್ಯಂತ ಹೋಲಿಕೆ ಮಾಡಿದಾಗ ಅದೇ ಕುಷ್ಟಗಿ ತಾಲೂಕಿಗೆ ಯಾಕೆ ಈ ರೀತಿ ಆಯ್ತು ಅನ್ನೋದು ಇಡೀ ಜಿಲ್ಲಾದ್ಯಂತ ಇದೆ, ರಾಜ್ಯಾದ್ಯಂತ ಇದೆ. ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು? ನಾವು ನಮ್ಮ ತಾಲೂಕಿನ ಮಕ್ಕಳು ಅನ್ಯಾಯ ಮಾಡಿದವ? ನೆರೆ ಯಲಬುರ್ಗಿ ತಾಲೂಕಿನ ಶಾಸಕರು ಆ ರೀತಿ ಹೇಳಿಕೆ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಕುಷ್ಟಗಿ ತಾಲೂಕಿನ 27 ಕೋಚಿಂಗ್ ಸೆಂಟರ್ ಬಂದ್ ಮಾಡಿದ್ರಿ. ಹಾಗಾದ್ರೆ ಯಲಬುರ್ಗಿ ತಾಲೂಕು, ಗಂಗಾವತಿ, ಕೊಪ್ಪಳ ಅಲ್ಲಿ ಕೋಚಿಂಗ್ ಸೆಂಟರ್ಗಳು ಇಲ್ವೇ? ಅದನ್ನ ಯಾಕೆ ತಾವು ಪ್ರಶ್ನೆ ಮಾಡ್ತಾ ಇಲ್ಲ? ದ್ವೇಷ ಕಡಿಬೇಡಿ ಮಾಡಿದ್ರೆ ಎಲ್ಲದನ್ನು ಮಾಡಬೇಕಾಗಿತ್ತು. ನಮಗೆ ಮೂರನೇ ವಿಷಯ, ಸರ್ಕಾರಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಒಂದು ಹೋರಾಟದ ಮೂಲಕ ಏನಾಗಿಲ್ಲ, ನಾವು ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗ್ತೀವಿ, ಅಂಗನವಾಡಿಗಳಲ್ಲೇ LKG UKG ತೆರೀಬೇಕು. ಆದರೆ ಅಲ್ಲೊಂದು ಲೋಪದೋಷ ಇದೆ, ಸರ್ಕಾರ ಅದನ್ನು ದಯವಿಟ್ಟು ಗಮನಿಸಬೇಕು. ಈ ಅಂಗನವಾಡಿ ಸಹಾಯಕರ ಮತ್ತು ಕಾರ್ಯಕರ್ತರ ವಿದ್ಯಾರ್ಥಿ ಏನು, ಅವರಿಗೆ LKG UKG ಮಕ್ಕಳಿಗೆ ಆ ಜ್ಞಾನವನ್ನ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮ ಕಾಡುತ್ತೆ. ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಸರ್ಕಾರ ಚರ್ಚೆ ಮಾಡಬೇಕು. ಅದನ್ನ ಒಂದು ಆ ರೂಪರೇಷೆಯನ್ನು ಅಂತಿಮಗೊಳಿಸಬೇಕಾದಾಗ ಈ ಮಾನದಂಡಗಳನ್ನು ಕೂಡ ನೋಡಬೇಕು. ಅದರ ಜೊತೆಗೆ
ಈಗ ಜುಲೈ 22ಕ್ಕೆ ರಾಜ್ಯದ 250 ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದೆ ಸರ್ಕಾರ. ಸೊ ಅಲ್ಲಿ ಬೇರೆ ಅನುಭವಿ, ನುರಿತ ಮತ್ತು ಅರ್ಹತೆ ಮಾನದಂಡಗಳನ್ನು ಉಳ್ಳಂತ ಶಿಕ್ಷಕರ ನೇಮಕ ಮಾಡ್ತಿರೋ ಅದೇ ಅಂಗನವಾಡಿ ಸಹಾಯಕರ ಮತ್ತು ಕಾರ್ಯಕರ್ತರ ಸುಪರ್ದಿಗೆ ಬಿಡ್ತಿರೋ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ದಯವಿಟ್ಟು ಆ ಹಿನ್ನೆಲೆಯಲ್ಲಿ ತಾವೇನಾದರೂ ಸರ್ಕಾರಿ ಶಾಲೆಗಳಲ್ಲಿ UKG LKG ಪ್ರಾರಂಭ ಮಾಡೋದಾಗಿದ್ರೆ ನಮ್ಮ ಸ್ವಾಗತ. ಅಂಗನವಾಡಿಗಳಲ್ಲಿ ಏನಾದರೂ ನೀವು ಪ್ರಾರಂಭ ಮಾಡೋದಾಗಿದ್ರೆ ದಯವಿಟ್ಟು ಅರ್ಹತೆ ಇರ್ತಕ್ಕಂಥ ಶಿಕ್ಷಕರನ್ನ ನೇಮಕ ಮಾಡೋದ್ರ ಮೂಲಕ ಪ್ರಾರಂಭಿಸಬೇಕು ಹೊರತು ಈ ರೀತಿ ಅಡ್ಡಾದಿಡ್ಡಿಯಾಗಿ ಅವರು ಒತ್ತಡ ಹೇರ್ತಾರೆ, ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಭಾಗಬಾರದು. ಅದಕ್ಕೆ ಈ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಾದ ಮಧು ಬಂಗಾರಪ್ಪನವರು, ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ, ಒಂದು ವೇಳೆ ನೀವೇನಾದರೂ ಅಂಗನವಾಡಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡೋದಾದ್ರೆ ಅರ್ಹತೆ ಉಳ್ಳಂತ ನಿಗದಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅರ್ಹತೆ ಉಳ್ಳಂತ ಶಿಕ್ಷಕರ ನೇಮಕ ಮಾಡಿ ನೀವು ಪ್ರಾರಂಭ ಮಾಡಿ. ಇಲ್ಲದಿದ್ರೆ ಅದು ಮಾಡಬಾರ್ದು ಅಂತ ಹೇಳಿ, ಅದು ಮಕ್ಕಳ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತದೆ. ನನಗೊಂದು ವ್ಯತ್ಯಾಸ ಗೊತ್ತಾಗ್ತದೆ. LKG UKG ಅಂಗನವಾಡಿ ನಡೆಸೋದಾದ್ರೆ 3 ಅಂಗನವಾಡಿ ವಿದ್ಯಾರ್ಥಿಗಳಲ್ಲಿ LKG ವಿದ್ಯಾರ್ಥಿಗಳಲ್ಲಿ UKG ವಿದ್ಯಾರ್ಥಿ ಡಿವೈಡ್ ಮಾಡಿ ಅವನ ಕಟ್ಟಡ ಏನು, ಅವರ ಕಟ್ಟಡ ಅಂಗನವಾಡಿ ಒಂದು ರೂಮ್ ಕೊಟ್ಟಿರ್ತೀವಿ. ಅದರ ಒಂದು ಊಟ ಇರ್ತದೆ, ಅವ್ರ ಮಕ್ಕಳಿಗೆ ಪೌಷ್ಟಿಕಾಹಾರ ಒಂದು ರೂಮ್ LKG UKG ಡಿವೈಡ್ ಮಾಡಿ. ಅದರ ಜೊತೆಗೆ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಸರ್ಕಾರ ಬರೆಸುತ್ತೆ. ಚುನಾವಣೆ ಕೆಲಸ ಇರಬಹುದು, ಜನಸಂಖ್ಯೆ ಆಧಾರಿತ ಕೆಲಸಗಳಿರ್ಬೋದು, ಜನಗಣತಿ ಇರ್ಬೋದು, ಇನ್ನೊಂದು ಬೇರೆ ಸಮೀಕ್ಷೆ ಇರ್ಬೋದು, ಏನೋ ಒಂದು ಕೆಲಸಗಳನ್ನ ಪದೇ ಪದೇ ಅವ್ರ ಮೇಲೆ ಹೇಳುತ್ತೆ. ಹಾಗಾದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗೋದು ಹೇಗೆ, ಸಿಗೋದು ಸಾಧ್ಯನಾ ಅಂತ ರೂಪುರೇಷೆಗಳೇನಂತ ಏನಂತ ತಲುಪ್ತೀವಿ. ದಯವಿಟ್ಟು ಅಂಗನವಾಡಿಯವರಿಗೆ ಏನು ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆ ನೀಡಬೇಕು. ಅದರ ಜೊತೆಗೆ ಒಂದು ಸಣ್ಣ ಪ್ರಸ್ತಾಪ, ದಯವಿಟ್ಟು ನಾವು ಇದನ್ನ ಚರ್ಚೆಯಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಈಗ ಒಂದೇ ವಿಷಯದಲ್ಲಿ ಇರ್ತಿದ್ದು, ಈಗ ಅನಧಿಕೃತ ಕೋಚಿಂಗ್ಗಳು ಮತ್ತು ಕೋಚಿಂಗ್ ಸೆಂಟರ್ನಾಗ ವಿದ್ಯಾರ್ಥಿ ಇಲ್ಲಾರದ ಶಿಕ್ಷಕರು ಇರ್ತಾರ ಅಂತ ಒಂದು ವರದಿ ಬಂದಿದೆ, ಜಿಲ್ಲಾ ಮಟ್ಟದ ವರದಿಯಾಗಿದೆ. ಅದಕ್ಕೆ ಪ್ರತಿಯಾಗಿ ನಾನೊಂದು 2-3 ಏನು ಕೋಚಿಂಗ್ ಸೆಂಟರ್ಗಳವ್ರನ್ನ ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಒಂದು ಏನು ವಿದ್ಯಾರ್ಥಿ ಐತೆ ಅಂತ ಹೇಳಿ ಎಲ್ಲರೂ MA B.Ed, BA B.Ed, BSc B.Ed, D.Ed BSc ಆದವರು, D.Ed BA ಆದವರಿಲ್ಲ ನಮ್ಮ ಕುಷ್ಟಗಿ ತಾಲೂಕಿನಾಗ. ಬೇರೆ ತಾಲೂಕಿನಾಗ ಹೆಂಗೈತೆ ನಮ್ಗೆ ಗೊತ್ತಿಲ್ಲ. ಈ ರೀತಿ ಎಲ್ಲ ಶಿಕ್ಷಣದ ಅರ್ಹತೆ ಹೊಂದಿರತಕ್ಕಂಥ ನಿರುದ್ಯೋಗಿ ಬಡ ಶಿಕ್ಷಕರಿದ್ದಾರೆ. ಅವ್ರ ಗತಿ ಏನು? ಈ ಕೋಚಿಂಗ್ ಸೆಂಟರ್ಗಳು ಸಹಿತ ಅವ್ರ ಗತಿ ಏನು? ಪಾಪ ಅವ್ರು ನಿರುದ್ಯೋಗಿಗಳಾಗಿರೋದ್ರಿಂದ, ಬಡವರಾಗಿರೋದ್ರಿಂದ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಒಂದು 4-5 ಜನ ಅವರೆಲ್ಲ ಸೇರ್ಕೊಂಡು ಒಂದು ಕೋಚಿಂಗ್ ಸೆಂಟರ್ ತೆಗೆದಿರ್ತಾರೆ. ಇದು ನಮ್ಮ ಕಳಕಳಿ. ದಯವಿಟ್ಟು ಇದನ್ನ ನಾವು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು. ಮಕ್ಕಳ ಮೇಲೆ ಆಗ್ತಕ್ಕಂಥ ಶೈಕ್ಷಣಿಕ ಪರಿಣಾಮವನ್ನ ಗಮನಿಸಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ದು ಟೈಟ್ಲೇ ಇದೆ, ಬಡ ಮಧ್ಯಮ ಕುಟುಂಬ ವರ್ಗಗಳ ಪಾಲಕರ. ಕುಷ್ಟಗಿಯಲ್ಲಿ ಇನ್ನರ್ ವೀಲ್ ಕ್ಲಬ್ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ವಂದನಾ ಗೋಗಿ, ಕಾರ್ಯದರ್ಶಿಯಾಗಿ ಡಾಕ್ಟರ್ ಮೇಘಾ ದೇಸಾಯಿ ಆಯ್ಕೆಯಾದರು. ಕುಷ್ಟಗಿ ಇನ್ನರ್ ವೀಲ್ ಕ್ಲಬ್ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ. ಅಧ್ಯಕ್ಷರಾಗಿ ವಂದನಾ ಗೋಗಿ, ಕಾರ್ಯದರ್ಶಿಯಾಗಿ ಡಾಕ್ಟರ್ ಮೇಘಾ ದೇಸಾಯಿ ಆಯ್ಕೆ. ಹೌದು, ಕುಷ್ಟಗಿಯ ಇನ್ನರ್ ವೀಲ್ ಕ್ಲಬ್ ತಾಲೂಕಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಯಿತು. ಪಟ್ಟಣದ ಗಜೇಂದ್ರಗಡ ರಸ್ತೆಯ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ದೇಸಾಯಿ ಲೇಔಟ್ನಲ್ಲಿ ಅಜಯ್ ಕಂಫರ್ಟ್ನಲ್ಲಿ ನಡೆದ ಇನ್ನರ್ ವೀಲ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನೂತನ ಅಧ್ಯಕ್ಷರಾಗಿ ವಂದನಾ ಗೋಗಿ, ಕಾರ್ಯದರ್ಶಿಗಳಾಗಿ ಮೇಘಾ ದೇಸಾಯಿ, ಖಜಾಂಚಿಯಾಗಿ ಪ್ರಭಾವತಿ ಬಂಗಾರ್ ಶೆಟ್ಟರ್, ISO ಆಗಿ ಗೌರವ ಕೊಡುತ್ತೇನೆ, ಎಡಿಟರ್ ಆಗಿ ಕಾವೇರಿ ಕುಂದರ್ಗಿ ನೇಮಕಗೊಂಡರು. ಹಾಗೆ ಈ ವರ್ಷದ ಕ್ಲಬ್ನ ಧ್ಯೇಯಗಳನ್ನು ಚಿತ್ರಿಸಿದ ಬಟ್ಟೆ ಚೀಲಗಳನ್ನು ಹಂಚಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಸುವುದನ್ನು ನಿಲ್ಲಿಸಿ ಎಂದು ಕರೆಯನ್ನ ನೀಡಿದರು. ಸರಸ್ವತಿ ಪೂಜೆ ಹಾಗೂ ಸಸಿಗೆ ನೀರಾಕುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ನಂತರ ಕಾರ್ಯಕ್ರಮದ ಸಮಾಪ್ತಿ ಮಾಡಲಾಯಿತು. NK64 ನ್ಯೂಸ್ ಬ್ಯೂರೋ, ಕುಷ್ಟಗಿ. ಮೊಬೈಲ್ ನೋಡ್ಬೋದ, ಮೊಬೈಲ್ ಮೇಲೆ 1000 ರೂಪಾಯಿ ಖರ್ಚು ಮಾಡೋರಿಗೆ ಬಡವರು ಯಾರು, ಯಾರಿಗೆ ಏನೂ ಇಲ್ಲ.
ಮೊನ್ನೆ ಮೇಡಮ್ ಕರ್ಕೊಂಡು ಆಪರೇಷನ್ ಮಾಡಿ ನಾ ಯಾರು ರೋಗ ಇದ್ದವ್ರಿಗೆ ಆಪರೇಷನ್ ಮಾಡಂಗಿಲ್ಲ. ರೋಗ ಇದ್ದವ್ರಿಗೆ ಯಾಕೆ ಆಪರೇಷನ್ ಮಾಡಂಗಿಲ್ಲ ಅಂತಂದ್ರೆ ಅವರು ಆಪರೇಷನ್ ಮಾಡಿಸೋದು ಅವ್ರು ಯಾರು ಬರೆದಿರ್ತಾರಲ್ಲ ಅವ್ರ ಮಕ್ಕಳ ಜವಾಬ್ದಾರಿ. ಮಕ್ಕಳು 1,000 ರೂಪಾಯಿ 2,000 ರೂಪಾಯಿ ಹುಡುಗಾಗಿರ್ತಾರೆ, ತಂಬಾಕಿರ್ತಾರೆ, ದಾರು ಕುಡಿತಾರೆ, ಅವು ಕ್ಯಾಂಪಿಗೆ ಕರ್ಕೊಂಡ್ಬರ್ತಾರೆ. ಅಂಥವ್ರಿಗೆ ನಾವು ಯಾರು ಮಾಡಂಗಿಲ್ಲ. ಸೊ ಯಾರಿಗೆ ಮೇಡಮ್ ಒಬ್ಬರು ಕರ್ಕೊಂಡ್ಬಂದಿದ್ವಿ ನಾವು ಲಾಸ್ಟ್ ಟೈಮ್ ಒಬ್ಬರು ಇಲ್ಲಿ ಯಾವುದು ನನ್ನ ಒಬ್ಬ ವಾಚ್ಮನ್ ಆಪರೇಷನ್ ಮಾಡಿದ್ದು ನೋಡ್ತೀವಿ. ವಾಚ್ಮನ್ ವಯಸ್ಸು 60, 2 ಸಣ್ಣ ಮಕ್ಕಳು, ಅವನ ತಿಂಗಳ 5,000 ರೂಪಾಯಿ ಪಗಾರ. ಸೊ ಅವ ನಮ್ಮ ಹಾಸ್ಪಿಟ್ಲಿಗೆ ಬಂದ ಅವ ಹೇಳ್ದ, ಸರ್ ನನ್ನ ಕಡೆ ಅಷ್ಟು ಅನುಕೂಲ ಇಲ್ಲಿ, ಎಷ್ಟು ಅನುಕೂಲ ಮಾಡಿಕೊಡ್ರಿ ಅಂತಂದ್ರೆ. ಸೊ ಮೇಡಮ್ ಅವ್ರನ್ನ ಸ್ಪಾನ್ಸರ್ ಮಾಡಿದ್ರು. ಮೇಡಮ್ ಅವರು ಸ್ಪಾನ್ಸರ್ ಮಾಡಿದ್ರು. ನಾನು ಸರ್ಟಿಫಿಕೇಟ್ ಚಾರ್ಜಸ್ಗೆ ಬಿಟ್ಬಿಟ್ಟು ದಿಸ್ ಈಸ್ ವಾಟ್ ವಿ ಕಾಲ್ ಫ್ರೀ ವರ್ಕ್. ಆ್ಯಂಡ್ ಯಾವ ನಮ್ಮ ತಂದೆಯವರಿಗೆ ನೀವು ಯಾವ ವರ್ಕ್ ಮಾಡ್ತೀರ ನಿಮ್ಮ ಸಮಾಜ ದೇವರಿಗೆ ಮಾಡ್ತೀರ. ವಿ ಡೋಂಟ್ ಲುಕ್ ಫಾರ್ ಏರಿಯಾ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೇಡಮ್ ಆ್ಯಂಡ್ ಇನ್ನರ್ಗೆ ಯಾರ್ಯಾರು ಕರ್ಕೊಂಡು ಬಂದಾಗ್ರಿ ಅವಶ್ಯಕತೆ ಇನ್ನೊಂದು ಕರ್ಕೊಂಡು ಬಂದಾಗ ಒಮ್ಮೆ ಯಾರೋ ಫೋಟೋ ಈಗ ಡೆವಲಪ್ಮೆಂಟ್ ಎಲ್ಲ ರಾಷ್ಟ್ರಗಳೆಲ್ಲ ಈಗಾಗಲೇ ಅವರು ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡಿ ತುಂಬ ಈಗ ಸರ್ವೈವಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಮಾಡ್ಕೊಂಡಿದ್ದಾರೆ. ಬಟ್ ಈ ಸರ್ವೈವಲ್ ಕ್ಯಾನ್ಸರ್ ಆಗೋದೇ ಡೆವಲಪಿಂಗ್ ವರ್ಲ್ಡ್ ಎಲ್ಲಿ ಬಡತನ ಹೈಜೀನ್ ಎಲ್ಲ ಜಾಸ್ತಿ ಇದೆಯಲ್ಲ ಅಲ್ಲೇ ಸರ್ವೈವಲ್ ಕ್ಯಾನ್ಸರ್ ಇನ್ಸಿಡೆನ್ಸ್. ಅದರಿಂದ ಯಾರಿಗೆ ಬೇಕಾದರೂ ಅದು ಕ್ಲೋಸ್ ಸ್ಕಿನ್ ಕಾಂಟ್ಯಾಕ್ಟ್ ಆರ್ ಸೆಕ್ಷುವಲ್ ಕಾಂಟ್ಯಾಕ್ಟ್. ಸೊ ಯಾವ ಐಡಿಯಲಿ ವ್ಯಾಕ್ಸಿನೇಷನ್ ಅಡೋಲಸೆಂಟ್ ಏಜಿಗೆ ಅಂದರೆ ಬಿಫೋರ್ ದೇ ಬಿಕಮ್ ಸೆಕ್ಷುಯಲಿ ಆಕ್ಟಿವ್ 100 ಮುಂಚೆ ಅಥವಾ ಆ ಥರ ಮುಂಚೆ ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಇವ್ರಿಗೆ ಆಲ್ಮೋಸ್ಟ್ 99% ಪ್ರೊಟೆಕ್ಷನ್. ಸೊ ಅದಕ್ಕೋಸ್ಕರ ಅಡೋಲಸೆಂಟ್ ಪಾರ್ಟ್ ಆಫ್ ಅಡೋಲಸೆಂಟ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್. ಬಟ್ ಏನಾಗ್ತದ ಮಿಸ್ ಆದರೆ ಅದನ್ನ ಎಲ್ಲರೂ ಉತ್ತಮವಾಗಿ ಮಾತಾಡಿ ಆಮೇಲೆ ನಾವು ವ್ಯಾಕ್ಸಿನೇಷನ್ ಮಾಡ್ಕೋಬೋದು. ಸೊ ಈಗ ಐಡಿಯಲಿ ಎಲ್ಲ ಸೆಕ್ಷುಲಿ ಆಕ್ಟಿವ್ ಆಗೋದಕ್ಕಿಂತ ಮುಂಚೆ ವ್ಯಾಕ್ಸಿನೇಷನ್ ಹಾಕೋದು ಒಳ್ಳೆಯದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಅಡ್ವೈಸ್ ಮಾಡಿ. ಸೊ ಅದರಿಂದ ಈಗ ಯಾವ ಫ್ಯಾಮಿಲಿ ಹಿಸ್ಟರಿ ಸರ್ವೈವಲ್ ಕ್ಯಾನ್ಸರ್ ಇದ್ರೂ ದ ಮೋಸ್ಟ್ ಇನ್ಸ್ಟೇಟಿಂಗ್ ಫ್ಯಾಕ್ಟರ್ ಇಸ್ chronic HPV cervical cancer in the future. But vaccination is one of the methods to prevent the cervical cancer. One method. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ